ವಿರಚಿಸಿದ ಸಿಂಧೂರ ಭಾಳನೆ ಕುಣಿವ ಕುಂತಳದ ಕರಿನಿಭಾಕೃತಿಯ ನಿಭ ವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡೆ ಮಗೆ ನಿರ್ವಿಘ್ನದಾಯಕವ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡೆ ಮಗೆ ನಿರ್ವಿಘ್ನದಾಯಕವ ಸಮರದನುಸಂಧಾನದಲ್ಲಿ ಸಂಭ್ರಮಿಸಿ ಶೌರಿ ಸಮೀರ ಸುತನಲಿ ಸಮತೆಯನ್ನು ಸೇವಿಸಿದನಂದು ಸಮಗ್ರ ಸೂಕ್ತಿಯಲ್ಲಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಇಳೆಯ ಜಾಣರು ಮೆಚ್ಚುವಂತೆ ಇರೆ. ಈ ಪದ್ಯಕ್ಕೆ ನಾವು ನೀವು ಕೇಳಿದಂತಹ ಸುಂದರವಾದಂತಹ ಅರ್ಥ ಇದೆ. ಅದಕ್ಕೆ ವಿಭಿನ್ನವಾದಂತಹ ಕೆಲವು ಅರ್ಥಗಳನ್ನು ನನ್ನಂತಹ ಕುಹಕಿಗಳು ಕಂಡುಹಿಡಿತಾರೆ. ಕೃಷ್ಣ ಅಂದರೆ ಕಪ್ಪು, ಈ ಕಥೆಯು ಕಪ್ಪು. ತಿಳಿಯ ಹೇಳುವವನು ಕಪ್ಪು ಮುನಿ. 4 ವೇದಗಳನ್ನು ವಿಭಜಿಸಿ ನಮಗೆ ಕೊಟ್ಟಂತಹ ಕೃಷ್ಣ ದ್ವೈಪಾಯನರು, ಅರ್ಥಾತ್ ವೇದವ್ಯಾಸರು ಅಂತ ನಾಮಾಂಕಿತರಾದಂತಹ ಪ್ರಸಿದ್ಧರಾದಂತಹ ಗೌರವಾನ್ವಿತರಾದಂತಹ ಮುನಿಗಳು ಹೇಳಿದ ಕಥೆ ಶಿಲಾ ರೂಪವಾಗಿ ನಮ್ಮ ಹೃತ್ಕಮಲದಲ್ಲಿ ವಾಸಿಸಿರುವಂತಹ ಮೇಘಶ್ಯಾಮನಾದಂತಹ ಕೃಷ್ಣನ ಕಥೆ. ಅದಕ್ಕೆ ನಾಯಕನಾಗುವವನು ಅದೇ ದೇವನ ನೆರಳಿನಂತೆ ಪ್ರತಿ ಬಾರಿ ಅವನನ್ನು ಪ್ರತಿ ಕ್ಷಣದಲ್ಲೂ ಅವನನ್ನು ಹಿಂಬಾಲಿಸುವಂತಹ, ಆದರೆ ಬಿಳಿ ಬಣ್ಣದ ನರ ನಾರಾಯಣನ ಸುಂದರವಾದಂತಹ ಪ್ರತಿಕೃತಿಯಾಗಿ ಕಾವ್ಯದಲ್ಲಿ ಸೇರಿಕೊಂಡವನು. ಇದರ ಕಥಾನಾಯಕಿಯೂ ಕೂಡ ಕೃಷ್ಣೆ, ಕಪ್ಪು ಬಣ್ಣದವಳು. ಕಥೆ ಸಮಸ್ತ ಜನರಿಗೆ ಅಪ್ಯಾಯಮಾನವಾದದ್ದು. ಯಾಕೆ? ಅದು ನಮ್ಮ ಕಥೆ, ಅದು ನಿಮ್ಮ ಕಥೆ, ಮನೆಯ ಕಥೆ, ಮನಮನದ ಕಥೆ. ಅದಕ್ಕಾಗಿ ಇದು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು. ಈ ಆಲೋಚನೆಯಲ್ಲಿ, ಈ ದೃಷ್ಟಿಯಲ್ಲಿ ಕಾವ್ಯವನ್ನು ಪರಿಭಾವಿಸಿದಾಗ ಕೌರವರ ಪಾಂಡವರ ನಡುವಿನ ಯುದ್ಧ ಸಂಘಟ್ಟವಾಗಿ ನಿಂತು ಬಿಟ್ಟಿದೆ. ಆ ಸಂದರ್ಭದಲ್ಲಿ ಸಂಧಾನಗಳಾಗ್ತವೆ, ಮಾತುಕತೆ ಆಗ್ತವೆ. ಏನೂ ಆಗದೆ ಹಾಗೆ ಯುದ್ಧ ನಡೆಯಿತು ಅಂತ ತಿಳಿಬೇಕಾದ ಅಗತ್ಯ ಇಲ್ಲ. ಸಂಜಯ ಬಂದಿದ್ದಾನೆ, ಮಾತನಾಡಿ ಹೋಗಿದ್ದಾನೆ. ಯುದ್ಧವೋ ಸಂಧಾನವೋ, ಸಂಗ್ರಾಮವೋ ಸಂಧಾನವೋ ಎನ್ನುವಂಥ ಚರ್ಚೆ ಬಂದಾಗ ಅವನು ಬರ್ತಾನೆ. ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ ಕಳಿಸಿಕೊಟ್ಟಿದ್ದ. ನಿಜವಾದ ನೆನೆಯಲ್ಲಿ ಖಡ್ಗುವೇ ಆಯ್ತಲ್ಲ ನೀತಿ. ಲಕ್ಷ್ಮೀ ರಮಣ ಅವನ ಬಗ್ಗೆ ಹೇಳುವಾಗ ಹೇಳ್ತಾರೆ,
ಯುದ್ಧವನ್ನು ಬಯಸದಂತಹ, ಶಾಂತಿ ಸಂಧಾನ ಕೇಳಿಸಿದಂತಹ ಆ ಪರಮಾತ್ಮ ಭೂಮಿಗೆ ಇಳಿದು ಬಂದಂತಹ ಭಗವಂತ. ಆದರೆ ಕಥೆ ಎಲ್ಲಿಗೆ ಬಂತು? ಮಂತ್ರಿ ಸಂಜಯ ಹೊರಡುವಂತಹ ಸಂದರ್ಭಕ್ಕೆ ಈ ಕುಟುಂಬದ ಒಳಗೆ ನಡೆದಂತಹ ಒಂದು ಅನೂಹ್ಯವಾದಂತಹ, ಅತ್ಯಂತ ಯೋಗ್ಯವಾದಂತಹ ಒಂದು ಚರ್ಚೆಗೆ ಬಂದು ಈ ಕಥೆ ನಿಲ್ಲುತ್ತೆ. ಆ ಚರ್ಚೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳ್ತಾರೆ. ನಾವು 5 ಇದ್ದೀವಿ ಅಂತೇಳಿ, ಆದರೆ ನಮ್ಮಲ್ಲಿ 15 ಆಲೋಚನೆಗಳಿರ್ತವೆ. ನಾವಿಬ್ಬರು ಸೇರಿದಾಗ ಒಂದು ಆಲೋಚನೆ, ನಾವು 3ನೇ ಜೊತೆ ಸೇರಿದಾಗ ಇನ್ನೊಂದು ಆಲೋಚನೆ, ನಾವೆಲ್ಲರೂ ಒಟ್ಟು ಸೇರಿದಾಗ ಮತ್ತೊಂದು ಆಲೋಚನೆ. ಈ ಥರದ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರ್ತವೆ. ಮನುಷ್ಯನ ಮೆದುಳಿನ ಶಕ್ತಿ ಅದು, ಮನುಷ್ಯನ ಮನಸ್ಸಿನ ಆಕಾಂಕ್ಷೆ ಅದು. ಅದರಂತೆ ನಡೆಯಿತು ಪಾಂಡವ ಪಂಚಕರ ಈ ಕುಟುಂಬದಲ್ಲಿ. ಅವರನ್ನು ಸಮಗ್ರವಾಗಿ ಒಂದೇ ಕಡೆಯಲ್ಲಿ ಕೂರಿಸುವಂತಹ ಕೃಷ್ಣ ನಿಯಾಮಕನಾಗಿ ಈ ಕಥೆಯನ್ನು ಸಂಚಾಲನೆಗೆ ತರ್ತಾನೆ. ಕಥೆಯನ್ನು ಜೈಮಿನಿ ವೈಶಂಪಾಯನ ಮಹರ್ಷಿಗಳು ಜನಮೇಜಯನಿಗೆ ಹೇಳ್ತಾ ಹೋಗ್ತಾರೆ. ಕೇಳು ಜನಮೇಜಯ, ಕೇಳು ಜನಮೇಜಯ, ಕೇಳು ಜನಮೇಜಯ, ಧರಿತ್ರಿ ಬಾಲ ಧರ್ಮಜಂ ಅಹಿತ ಮಂತ್ರಿಯ ಬೀಳು ಕೊಟ್ಟನು. ಬಂದನು ಅಸುರರ ರಾತಿ ಇದ್ದೆಡೆಗೆ, ಮೇಲಣ ಅನುಬಿನ್ನೇನು ಲಕ್ಷ್ಮೀ ಲೋಲ ಕರುಣಿಸು ಕೌರವ ಕ್ಷಿತಿ ಪಾಲಕರಲಿ ಯಮಗೇನು ಘಟಿಸುವುದು ಎಂದು ನೃಪ ನುಡಿದ. ಕವಿ ಹೇಳ್ತಾನೆ, ಅಹಿತ ಮಂತ್ರಿಯನ್ನು ಬೀಳು ಕೊಟ್ಟನು. ಮಂತ್ರಿ ಅಹಿತನೇ ಅಲ್ಲ, ಅಹಿತರ ಕಡೆಯಿಂದ ಬಂದಂತಹ ಮಂತ್ರಿ ಸಂಜಯ ಎಲ್ಲರಿಗೂ ಬೇಕಾದವನೇ. ಆದರೆ ಧರ್ಮರಾಯನ ತಂಡದವರೆಲ್ಲರೂ ಸೇರಿ ಬೇಕಾದಷ್ಟು ಅವನ ಹತ್ರ ಮಾತಾಡಿದ್ದಾರೆ, ಬೇಕಾದಷ್ಟು ಘರ್ಷಣೆಗಳಾಗಿದ್ದಾವೆ, ಬೇಕಾದಷ್ಟು ನಿಂದನೆಗಳಾಗಿದ್ದಾವೆ. ಅದನ್ನೆಲ್ಲ ಮಾಡಿ ಅವನನ್ನು ಬೀಳ್ಕೊಟ್ಟಿದ್ದಾನೆ. ಅಹಿತ ಮಂತ್ರಿ ಅಂತ ಕರೆಸಿಕೊಳ್ಳುವುದು ಸಂಜಯನಿಗೆ ಕಷ್ಟದ ಕೆಲಸ. ಆದರೆ ಅಹಿತರಾದಂತಹ ಕೌರವರ ಕಡೆಯಿಂದ ಬಂದಿದ್ದಾಗ ಕವಿ ಅದನ್ನು ಅಹಿತ ಮಂತ್ರಿಯ ಬೀಳು ಕೊಟ್ಟನು. ಅಷ್ಟು ಮಾಡಿದಂತಹ ಧರ್ಮರಾಯನಿಗೆ ಒಳಗಿದ್ದ ಧರ್ಮದ ತಾಕಲಾಟ ಪ್ರಾರಂಭ ಆಗ್ತದೆ. ಅವನು ತಕ್ಷಣಕ್ಕೆ ಅಸುರಾರಾತಿ ಇದ್ದೆಡೆಗೆ ಹರಿತರ್ತಾನೆ. ಕುಮಾರವ್ಯಾಸನ ಭಾಷೆಯ ಬಗ್ಗೆ ಇಲ್ಲಿ ಒಂದೇ ಒಂದು ಮಾತನ್ನಾದರೂ ನಾನು ಹೇಳಲೇಬೇಕು. ಕೃಷ್ಣನ ಹತ್ರ ಏನಾದರೂ ಅತ್ಯುತ್ತಮವಾದನ್ನು ಅವ ಬೇಡಬೇಕು ಅಂತೇಳಿ, ಆದರೆ ಲಕ್ಷ್ಮೀ ಲೋಲ, ಲಕ್ಷ್ಮೀ ರಮಣ, ಶ್ರೀಲೋಲ, ಭಕ್ತವತ್ಸರ, ಕರುಣಾ ಸಿಂಧು, ಕರುಣಾ ಸಾಗರ ಎಂದೆಲ್ಲ ಕರೆದು ಅವನನ್ನು ಮನವೊಲಿಸಿ ತನಗೆ ಬೇಕಾದಂತಹ ಕೆಲಸಗಳಿಗೆ ಮುದಗೊಳಿಸು ಮುಕುಂದ, ಮುರಾರಿ ಅನ್ನುವಂತಹ ಪದಗಳನ್ನೆಲ್ಲ ಬಳಸಿ ಹೇಳ್ತಾನೆ. ಆದರೆ ಗಟ್ಟಿಯಾದಂತಹ ಒಂದು ವಿಷಯಕ್ಕೆ ಬರುವಾಗ ಇಲ್ಲಿ ಕೊಡ್ತಾನೆ, ಅಸುರಾರಾತಿ ಇದ್ದೆಡೆಗೆ, ಅಸುರ ವಿರೋಧಿಯಾದಂತಹ ಕೃಷ್ಣನಿದ್ದೆಡೆಗೆ ಅವನು ಬಂದ ಅನ್ನೋದನ್ನು ಹೇಳ್ತಾನೆ. ಇಂತಹ ಹಲವಾರು ಸಂದರ್ಭಗಳಲ್ಲಿ ಮುರಾಂತಕ, ಅಸುರಾರಾತಿ, ಅಸುರಾಂತಕ, ದುಷ್ಟಮರ್ದನ, ಕಂಸಾರಿ, ಕಂಸಾಂತಕ, ಅಸುರ ವಿರೋಧಿ, ದುಷ್ಟಮರ್ದನ ಎಂಬಿತ್ಯಾದಿ ಪದಗಳನ್ನು ಕೃಷ್ಣನಿಗೆ ಸಂಬೋಧಿಸಿ ಮಹಾಕವಿ ಹೇಳ್ತಾನೆ. ಆ ಎಲ್ಲ ಸಂದರ್ಭಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಕಾವ್ಯವನ್ನು ಇವತ್ತು ನಾವು ಅಭ್ಯಾಸ ಮಾಡಿದಾಗ ಕೃಷ್ಣನ ಬಗ್ಗೆ, ಕೃಷ್ಣನಲ್ಲಿ ಮಾತನಾಡುವ ಬಗ್ಗೆ, ಕೃಷ್ಣನ ಜೊತೆಗಿರುವವರ ಸಂಪರ್ಕದ ಬಗ್ಗೆ ಆ ಶಬ್ದಗಳ ಮೂಲಕವಾಗಿ ನಾವು ಇಲ್ಲಿ ತಿಳಿಯಬಹುದು. ಅಂತ ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಶಬ್ದಗಳು ಕೂಡ ಬರ್ತವೆ.
ಬಂದು ಕೃಷ್ಣನಿಗೆ ಕಾಲಿಗೆ ಬಿದ್ದು ವಿಶೇಷವಾದಂತಹ ಒಂದು ಸನ್ನಿವೇಶ ಅವರದ್ದು. ಧರ್ಮರಾಯ ಮತ್ತು ಕೃಷ್ಣನ್. ಧರ್ಮರಾಯ ಕೃಷ್ಣನಿಗಿಂತ ಹಿರಿಯ. ಅವನು ಬಂದು ಕೃಷ್ಣನ ಕಾಲಿಗೆ ಬೀಳೋದು, ಅಯ್ಯಪ್ಪ ಅಂತ ಅವನು ಇವನ ಕಾಲಿಗೆ ಬೀಳೋದು. ಧರ್ಮದ ಮೂರ್ತಿಯಾಗಿದ್ದಂತಹ ಧರ್ಮರಾಯನಿಗೆ ಇದು ಅವರ ನಡುವಿನ ಅನ್ಯೂನ್ಯವಾದಂತಹ ಒಂದು ಸಂಬಂಧ, ಸಂಪರ್ಕ. ಅಲ್ಲಿ ಬಂದು ಅವನಿಗೆ ಕಾಲಿಗೆರೆಗೆ ಹೇಳ್ತಾನೆ ಧರ್ಮರಾಯ, ಸ್ವಾಮಿ ಈಗ ನಾವೇನು ಮಾಡಬೇಕು? ಒಂದು ತಲೆಗೆ ಹತ್ತುತ್ತಾ ಇಲ್ಲ. ನಮಗೆ ಮುಂದಿನ ನಡೆ ಯಾವುದು? ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಬೇಕಾದ್ರೆ ದ್ರೌಪದಿ ಸ್ವಯಂವರದ ನಂತರ ಕೃಷ್ಣನನ್ನು ಕೇಳದೆ ಅವರು ಮಾಡಿದ್ದು ದ್ಯೂತ ಪ್ರಸಂಗವನ್ನು ಮಾತ್ರ. ಒಂದು ವೇಳೆ ಕೃಷ್ಣನನ್ನ ಶಕುನಿಯ ವಿರುದ್ಧವಾಗಿ ದ್ಯೂತಕ್ಕೆ ನೀನು ಬಾ ಅಂತ ಕರೀತಿದ್ರೆ ಕಥಾನಕವೇ ಮುಗಿದು ಹೋಗಿರುವುದು, ನಡೀತಿರಲಿಲ್ಲ. ಕೃಷ್ಣನನ್ನು ಗೆಲ್ಲೋಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯಾಕೋ ದುರದೃಷ್ಟ ಅವನಿಗೆ ಅಲ್ಲಿ ನೆನಪಾಗಲೇ ಇಲ್ಲ ಕೃಷ್ಣ. ಆಲೋಚನೆ ಮಾಡೋಣ. ಆದರೆ ಇಲ್ಲಿ ಈಗ ಕೃಷ್ಣನನ್ನು ನಾವು ಮರಿಬಾರದು ಅನ್ನುವಂತಹ ಆ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡು ಕೃಷ್ಣನಲ್ಲಿಗೆ ಬಂದು ಕೇಳ್ತಾನೆ, ಸ್ವಾಮಿ ನಮಗೇನು ನಡೆ, ನಾವೇನು ಮಾಡಬೇಕು? ಸಂಗ್ರಾಮವು ಸಂಧಾನವು ನಮಗೆ ಯಾವುದು? ಕೃಷ್ಣ ಅವನ ಮುಖವನ್ನು ನೋಡಿ ನಸುನಗೆಯನ್ನು ನಗ್ತಾನೆ. ನಕ್ಕು ಹೇಳ್ತಾನೆ, ಅಯ್ಯ ನೀನು ಏನು ಮಾಡಬೇಕು ಅನ್ನೋದನ್ನು ಹೇಳು. ನಾನು ನಿನ್ನ ಕಡೆಯವನಾಗಿ, ನಿನ್ನ ಪರವಾಗಿ ನೀನು ಏನನ್ನು ಹೇಳ್ತೀಯೋ ಅದನ್ನು ನಡೆಸಲಿಕ್ಕೆ ಹೋಗುವಂಥ ಸಂಧಾನಕಾರ. ನೀನು ಯುದ್ಧವನ್ನು ನಿರ್ಣಯಿಸ್ತೀಯೋ, ಸಂಧಿಯನ್ನು ನಿರ್ಣಯಿಸ್ತೀಯೋ, ನಿನ್ನ ಮನದ ಇಂಗಿತ ಯಾವುದು ಅಂತ ಹೇಳು ಅಂತ ನಗ್ತಾ ಹೇಳ್ತಾನೆ. ಆವಾಗ ಇವನು ಧರ್ಮರಾಯ ಅದಕ್ಕೆ ಉತ್ತರವನ್ನು ಹೇಳ್ತಾನೆ. ಧರ್ಮರಾಯನ ಉತ್ತರ ನಿಜವಾದಂಥ ಧರ್ಮರಾಯನ ಧರ್ಮಮೂರ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಅಳಿವ ಒಡಲಿದು ಅವನಿ ಸಾಗರ ಬಳಿಯಲು ಉಳಿಯುವುದು ಕೀರ್ತಿಯೇ. ಸೋದರರು ಒಳಗೊಳಗೆ ಹೊಯ್ದಾಡಿ ಕೆಟ್ಟರು ಎಂಬ ದುರ್ಯಶದ ಹಳಿವು ಹೊರುವುದು ದೇವ. ಸುಡಲಿ ಆ ನೆಲನನು ಆ ಕೌರವನ ಕೈಯಲ್ಲಿ ಕೆಲವು ನಗರಿಯ ಕೊಡಿಸಿ ನಮ್ಮನು ಸಂತ ಬಿಡಿಯಂದ. ಯುಧಿಷ್ಠಿರ ಇರುವುದೇ ಹಾಗೆ, ಧರ್ಮದ ಮೂರ್ತಿಯಾಗುಳ್ಳವನು. ಅಜಾತ ಶತ್ರು ಅಂತ ಅವನನ್ನು ಕರೀತಾರೆ. ಅವನಿಗೆ ಶತ್ರುಗಳೇ ಇಲ್ಲ. ಯಾಕೆ? ಅವನ ಮನೋಕಲ್ಪನೆ ಆಗಿದೆ. ಅವನೇನು ಹೇಳ್ತಾನೆ, ಸ್ವಾಮಿ ಅಳಿವ ಒಡಲಿದು. ಎಷ್ಟು ದಿವಸ ಅಂತ ನಾವು ಈ ದೇಹದಲ್ಲಿ ಇರ್ತೀವಿ? ಕೆಲವು ದಿವಸಗಳಲ್ಲಿ ಇನ್ನಿಲ್ಲದಾಗಿ ಹೋಗಿ ಹೋಗ್ತೀವಿ. ಅವನಿ ಸಾಗರ ಇರುವವರೆಗೆ ಸಂಪೂರ್ಣವಾಗಿ ಭೂಮಿಯೇ ನಾಶವಾಗಿ ಸಾಗರಗಳೇ ಬತ್ತಿ ಹೋಗಿ ಪ್ರಪಂಚವೇ ಇಲ್ಲ ಅನ್ನುವಂತಹ ಕಾಲದಲ್ಲಿ ಉಳಿಯುವುದು ಕೀರ್ತಿ ಒಂದೇ. ನನ್ನನ್ನು ಯಾರೂ ಕಾಣುತ್ತಿಲ್ಲ. ನನ್ನ ಕೀರ್ತಿ ಅಜರಾಮರವಾಗಿ ಉಳಿಯುತ್ತದೆ, ಆಚಂದ್ರಾರ್ಕವಾಗಿ ಉಳಿಯುವಂಥದ್ದು ಕೀರ್ತಿ. ಆ ಕೀರ್ತಿ ಇರಬೇಕು ಅಂತ ಹೇಳಿದ್ರೆ ನಾವು ಕೌರವರ ಪಾಳೆಯದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಚಂದ್ರವಂಶದ ಅತ್ಯುತ್ತಮವಾದಂತಹ ಚಂದ್ರಾನ್ವಯದಲ್ಲಿ ನಾವು ಜೊತೆಗಿರುವಂಥದ್ದು ಅನಿವಾರ್ಯವಾಗಿದೆ. ಆದ್ದರಿಂದ ಕೃಷ್ಣ, ನೀನು ಮಾಡಬೇಕಾದ್ದು ಏನು ಅಂತ ಕೇಳಿದರೆ ಹೋಗಿ ಅವರ ಹತ್ರ ನಮ್ಮ ರಾಜ್ಯವನ್ನು ಬಿಟ್ಟು ಕೊಡು ಅಂತ ಕೇಳು. ನನ್ನ ದೃಷ್ಟಿಯಲ್ಲಿ ಕೌರವ ಅದಕ್ಕೆ ಒಡಂಬಡಲಾರ. ಗೊತ್ತಿದೆ ಧರ್ಮರಾಯನಿಗೆ. ನಮ್ಮ ಪರವಾಗಿ 5 ಊರುಗಳನ್ನು 5 ಪಟ್ಟಣಗಳನ್ನಾದರೂ ಕೊಡಿಸು. ನೀನು ಅಷ್ಟು ಮಾಡಿದ್ರಿ ಅಂದರೆ ನಾವು ಇರುವಷ್ಟು ಕಾಲ ಸುಖವಾಗಿ ಬದುಕಬಲ್ಲೆವು. ಧರ್ಮರಾಯನಿಗೆ ಗೊತ್ತಿಲ್ಲದ ವಿಷಯ ಅಲ್ಲ ಸುಖ ಅಂದರೆ ಏನು ಅಂತ. ಧರ್ಮರಾಯ ಹಿಂದೆ ಕಂಡುಕೊಂಡಿದ್ದಾನೆ. ಆದರೂ ಎದ್ದೋಗೋ ಮಾತು ಬಿದ್ದೋಗ್ಲಿ ಅಂತಾರಲ್ಲ, ಆ ಥರ
ತುಂಬ ಸಂಯಮದಿಂದ ಹೇಳ್ತಾನೆ, 5 ಊರುಗಳನ್ನು ನಮಗೆ ಕೊಡಿಸು, ನಾವು ಸುಖವಾಗಿ ಬದುಕ್ತೇವೆ, ನಮಗೆ ಯಾವ ತೊಂದರೆಯೂ ಇಲ್ಲ. ರಾಜ್ಯನೇ ಬೇಕು ಅನ್ನುವಂಥ ಮಮಕಾರದವರು ನಾವಲ್ಲ. ಯಾವುದನ್ನೆಲ್ಲ ಕೇಳಿದ ಧರ್ಮರಾಯ? ವರಕುಶಸ್ಥಳವನು ಉರುಕಸ್ಥಳ ಪುರವನು ಆವಂತಿಯನು ಕೌರವ ಧರಣಿ ಪಾಲನಲಿಸಿ ಕೊಡುವುದು ವಾರಣಾವತ ಶರಧಿ ಮೇರೆಯುಳೈದನೆಯ ಪುರವರವ ನುಲಿದುದ ಕೊಡಗೆ ಮನ ಮತ್ಸರವ ಮರೆದೋಲೈಸುವೆವು ಧೃತರಾಷ್ಟ್ರನಂಗ್ರಿಗಳ ಅವನ ಪರಿಪೂರ್ಣವಾದಂತಹ ಆಲೋಚನೆ ಇರುವುದು ಒಂದೇ ಕಡೆಯಲ್ಲಿ, ಓಲೈಸುವುದು ಧೃತರಾಷ್ಟ್ರನಂಗ್ರಿಗಳ. ನಮ್ಮಪ್ಪ ಇಲ್ಲ, ನಮ್ಮ ದೊಡ್ಡಪ್ಪ ಇದ್ದಾನೆ. ದೊಡ್ಡಪ್ಪ ನಮಗೆ ಯಾವತ್ತೂ ತಪ್ಪನ್ನು ಮಾಡಬಾರದು ಅನ್ನುವಂಥ ಧರ್ಮ ಪ್ರಜ್ಞೆ ಇರುವಂತಹ ಧರ್ಮರಾಯ ಹೇಳ್ತಿದ್ದಾನೆ, ಅವನು ನಮಗೆ ತಪ್ಪನ್ನು ಮಾಡಲಾರ. ಇವನ ಮನಸ್ಸಿನಲ್ಲಿರುವುದು ಅದು. ಆದರೆ ನಿಜದ ನೆಲೆಯಲ್ಲಿ ಧೃತರಾಷ್ಟ್ರ ಹೇಗಿದ್ದ, ಅವನ ಬಗ್ಗೆ ಒಂದು ಸುಂದರವಾದ ಮಾತಿದೆ, ಗೂಢಂ. ಒಬ್ಬ ರಾಜನ ಬಹಳ ದೊಡ್ಡದಾದಂತಹ ಶಕ್ತಿ ಅಂತೆ ಅವನು, ಗೂಢ. ಅವನು ಏನು ಹೇಳ್ತಾನೆ ಅಂತ ಅರ್ಥ ಆಗುವುದಿಲ್ಲ. ಅವನ ಕಣ್ಣುಗಳಲ್ಲಿ ಇರುವಂತಹ ಭಾಷೆ ಇನ್ನೊಬ್ಬರಿಗೆ ಅರ್ಥ ಆಗುವುದಿಲ್ಲ, ಯಾಕಂದ್ರೆ ಅವನ ಕಣ್ಣಲ್ಲಿ ಬೆಳಕೇ ಇಲ್ಲ. ಮನಮಲಿನವಾಗಿರುವಂಥದ್ದು, ಪುತ್ರ ವ್ಯಾಮೋಹ. ಯಾವಾಗ ಬೇಕಾದರೂ ಇವನ ಮಗನ ಜೊತೆ ಏನನ್ನು ಬೇಕಾದರೂ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡುವಂತಹ ಮನಸ್ಥಿತಿಯ ಮನುಷ್ಯ. ಆದರೂ ಧರ್ಮರಾಯನಿಗೆ ಅವನ ಮೇಲೆ ಒಂದು ಪ್ರೀತಿ, ಅವನ ಮೇಲೆ ಒಂದು ವಿಶ್ವಾಸ, ಒಂದು ನಂಬಿಕೆ. ನಮ್ಮದೇ ವಂಶದ ರಕ್ತ ಅದು, ಅವನ ರಕ್ತ ನಮ್ಮಲ್ಲಿದೆ. ಈ ರಕ್ತಕ್ಕೆ ದೋಷ ಮಾಡಲಾರದು. ಧರ್ಮರಾಯನ ಆಲೋಚನೆ ಎಷ್ಟು ಗಟ್ಟಿಯಾಗಿದೆ, ಅವನ ಧರ್ಮದ ನೆಲೆ ಎಷ್ಟು ಸೂಕ್ಷ್ಮವಾಗಿದೆ. ಓಲೈಸುವುದು ಧೃತರಾಷ್ಟ್ರನಂಗ್ರಿಗಳ. ಅದಕ್ಕಾಗಿ ಕೇಳಿದಂಥ 5 ಊರುಗಳು, ಕುಶಸ್ಥಳ, ವೃಕಸ್ಥಳ, ಅವಂತಿ, ವಾರಣಾವತ. ಆಮೇಲೆ ಅಲ್ಲಿಯೇ ಪಕ್ಕದಲ್ಲಿ ಸಮುದ್ರಕ್ಕೆ ಹತ್ತಿರವಾದಂತಹ ಯಾವುದಾದ್ರೂ ಒಂದು ಊರನ್ನು ಒಲಿದು ಕೊಡಲಿ. ಅವನ ಆಶಯ ಎಷ್ಟು ಮಹತ್ತರವಾದದ್ದು, ಎಷ್ಟು ವಿಶಾಲವಾದದ್ದು ಅನ್ನೋದನ್ನು ಆಲೋಚನೆ ಮಾಡಿದಾಗ, ಹಾಗೂ ಒಬ್ಬ ಮನುಷ್ಯ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಯಾಕಂದರೆ ಆ ರೀತಿ ಆಲೋಚನೆಯನ್ನು ನಾವು ಮಾಡುವುದಿಲ್ಲ. ಅದಕ್ಕೆ ಅವನು ಧರ್ಮರಾಯ. ಅವನ ಬಗ್ಗೆ ಹೇಳ್ತಾ ಒಂದು ಕಡೆಯಲ್ಲಿ ದ್ರೌಪದಿ ಅವನ ಹೆಂಡತಿ ಹೇಳ್ತಾಳೆ, ಧರ್ಮದ ಗರಬಡಿದಿರುವುದು. ಎಷ್ಟು ತೀಕ್ಷ್ಣವಾದ ಮಾತು ನೋಡಿ. ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು. ದ್ರೌಪದಿಯ ಮಾತು. ಅಣ್ಣನ ದೊಡ್ಡಪ್ಪನ ಮಾತನ್ನ ಕೇಳಿದಂತಹ ಧರ್ಮರಾಯನಿಗೆ ಹಿಂದೆ ಏನಾಗಿದೆ ಎನ್ನುವುದನ್ನು ಅವನು ನೆನಪಿಸಿಕೊಳ್ಬೇಕು. 13 ವರ್ಷ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿ ಪಡಬಾರದಂತಹ ಭವನಗಳನ್ನು ಕೊಟ್ಟು ಬಂದ ಮೇಲೂ ಧರ್ಮರಾಯ ಧೃತರಾಷ್ಟ್ರನಂಗ್ರಿಗಳ ಓಲೈಸುವುದು ಅಂತ ಕೇಳ್ತಾನೆ ಅಂತೇಳಿ. ಆದರೆ ಅವನನ್ನು ಮನುಷ್ಯ ಅಂತ ಕರೆಯೋಕ್ಕಾಗ್ತದೆ. ಆದರೆ ಮಾನವತೆಯ ನೆಲೆಯಿಂದ ಮೇಲಕ್ಕೆ ಎದ್ದು ನಿಂತವನು, ಅವನು ಮಾತ್ರ ಕೇಳಲಿಕ್ಕೆ ಹಾಗೆ ಸಾಧ್ಯವಾಗ್ತದೆ. ಅವನು ಕೇಳಿದಾಗ ಓಲೈಕೆಯ ರಾಜಕಾರಣಗಳನ್ನು ನಾವು ಇವತ್ತು ನೋಡ್ತೇವೆ. ಅದರಿಂದ ಆಗುವಂತಹ ಘನಸತ್ವ ಏನು, ಅದರಿಂದ ಆಗಿರುವಂತಹ ತಪ್ಪುಗಳೇನು ಎಲ್ಲವೂ ನಮಗೂ ಪರಿಚಯಕ್ಕೆ ಬರ್ತದೆ. ಅದಕ್ಕೆ ಹೇಳಿದ್ದು ನಾನು, ಮಹಾಭಾರತದ ಕತೆ ನಮ್ಮ ಕತೆ, ನಮ್ಮ ಕುಟುಂಬದ ಕತೆ, ನಿಮ್ಮ ಕತೆ ನಿಮ್ಮ ಕುಟುಂಬದ ಕತೆ. ಎಲ್ಲ ಕಡೆಯಲ್ಲೂ ಇಂಥವ್ರು ಇದ್ದೇ ಇರ್ತಾರೆ. ಎಲ್ಲ ಕಡೆ ಈ ವಿಷಯಗಳು ನಡೀತಾನೆ ಇತ್ತು, ನಿರಂತರ, ನಿತ್ಯ ನೂತನ. ಅಂತಹ ಧರ್ಮರಾಯ ಇಷ್ಟು ಮಾತನ್ನು ಕೇಳಿದ ತಕ್ಷಣ
ಕೃಷ್ಣನಿಗೆ ಒಂಥರ ಅವನಿಗೆ ಅವನ ಮನಸ್ಸಿನಲ್ಲಿ ಒಂದು ಅಳುಕು ಉಂಟಾಯಿತು. ಅಳುಕು ಯಾತಕ್ಕೆ? ಅವನ ಸಂಕಲ್ಪ ಅದು. ಭೂಮಿ ಭಾರ ಜಾಸ್ತಿಯಾಗಿದೆ. ಯಾಕೆ? ದುಷ್ಟರು ಸೇರ್ಕೊಂಡಿದ್ದಾರೆ. ಒಂದಷ್ಟು ಜನ ರಕ್ಕಸರನ್ನೆಲ್ಲ ನಾನು ನಾಶ ಮಾಡಿದೆ. ಆದರೆ ಗೋಮುಖ ವ್ಯಾಘ್ರಹಗಳು ಇಲ್ಲಿ ಸೇರಿಕೊಂಡಿದ್ದಾರೆ. ಅವುಗಳನ್ನೆಲ್ಲ ನಾಶ ಮಾಡಬೇಕು. ಅವು ನಾಶ ಆಗದೆ ಭೂಮಿ ಭಾರ ತೊಳಗುವುದಿಲ್ಲ. ಅದಕ್ಕಾಗಿ ಅಯ್ಯೋ, ನನ್ನ ಸಂಕಲ್ಪಕ್ಕೆ ಧರ್ಮರಾಯ ಅಡ್ಡ ಬರ್ತಾ ಇದ್ದಾನೆ ಅನ್ನೋದಂತ ತಿಳಿದಂತಹ ಕೃಷ್ಣ ಇನ್ನೇನು ಮಾಡುವುದು? ಅವನಿಗೆ ಒಂದು ಮಾತನ್ನು ಹೇಳ್ತಾನೆ, ನೀನು ಅಂತಕನ ಮಗ, ವೈರ ನೃಪರಿಗೆ ನಿಜವಾದಂತಹ ಅಂತಕನಾಗಿ ಇರಬೇಕಾದವನು ನೀನು, ಅವರ ನಾಶಕ್ಕೆ ಕಾರಣನಾಗಬೇಕಾದವನು ನೀನು ಹಿಂಗೆ ಹೇಳ್ತೀನಿ ಅಂತೇಳಿ. ಆದರೆ ಇದು ಕಾಲ ಸರಿಯಲ್ಲ ಧರ್ಮಜ, ನಿನ್ನ ಮಾತಿಗೆ ನಾನು ಏನು ಹೇಳಲಿ ಅಂದಾಗ ಮತ್ತೆ ಹೇಳ್ತಾನ ಅವನು, ನೀವು ವಿಜಯಂಗೈದು ಸಂಧಿಯ ಮಾಡಿ. ನೀವು ವಿಜಯಂಗೈದು ಸಂಧಿಯ ನಾವ ಪರಿಯಲಿ ಘಟಿಸಿ ಕುರುಭೂಪಾವಳಿಯೊಳು ಎಂಬಿರವು ಸಂಭವಿಸುವವೋ ಎಸಗುವುದು ಲಾವಕರ ನುಡಿಗಳಲ್ಲಿ ಕೆಡುವುದು ಕೋವಿದರ ಮತವು ಅವರ ಮೇಲೆ ಯಮಗಾವ ಮನ ಮುನಿಸಿಲ್ಲ ಸಂಧಿಯ ಘಟಿಸಿ ಸಾಕೆಂದ ರಾಜಸೂಯಾಧ್ವರದ ಪವಿತ್ರ ಸ್ನಾನವನ್ನು ಮಾಡಿ ಕಿರೀಟ ಧಾರಣೆ ಮಾಡಿದಂತಹ ಏಕೈಕ ಪ್ರಭು ಅವನೀಗ ಧರ್ಮಜ. ಅವನ ಮನಸ್ಸಿನಲ್ಲಿ ಬರುತ್ತಿರುವಂತಹ ಭಾವಗಳನ್ನು ಅಂತಹ ರಾಜನ ಮನಸ್ಸಿನ ಭಾವಗಳಾಗಿ ನಾವು ತಗೊಳ್ಬೇಕಾಗುತ್ತೆ. ಅವನೇನು ಹೇಳ್ತಾನೆ, ಏನಾದರೂ ಮಾಡಿ ನೀವು ಅಲ್ಲಿಗೆ ಹೋಗಿ ಸಂಧಿಯನ್ನು ಮಾಡಿ ಕುರುಭೂಪಾವಳಿಯೊಳು ಕುರುಭೂಪರ ಆ ವಂಶವೃಕ್ಷದಲ್ಲಿ ನಮ್ಮ ಹೆಸರು ಕೂಡ ಒಟ್ಟಿಗೆ ಸೇರ್ಕೊಂಡಿರುವ ಹಾಗೆ. ಎಂತಹ ಒಳ್ಳೆಯ ತೀರ್ಮಾನ! ನಮ್ಮ ಸಂತತಿ ಯಾವುದು? ನಾವು ಅಲ್ಲಿಂದ ವಿಭಜನೆಯಾಗಿ ಎಲ್ಲೋ ಹೋದರೆ ಆ ಸಂತತಿಗೂ ನೆಲೆ ಇಲ್ಲ, ನಮಗೂ ದೇಶ ಇಲ್ಲ. ಆದ್ದರಿಂದ ಆ ವಂಶಾವಳಿಯಲ್ಲಿ ನಮ್ಮ ಇರುವ ಹಾಗೆ ಮಾಡಬೇಕು. ಯಾರೋ ದುಷ್ಟರ ಮಾತುಗಳಿಂದಲಾಗಿ ಕೋವಿದರ ಮತ ಅದಕ್ಕೆ ಬೆಲೆ ಇಲ್ಲದೆ ಆಗಿಬಿಡುತ್ತೆ. ಆ ದುಷ್ಟತನದ ಮಾತುಗಳಿಗೆ ನಾವು ನೆಲೆಯನ್ನು ಕೊಡಬಾರ್ದು, ಬೆಲೆಯನ್ನು ಕೊಡಬಾರ್ದು. ಆದ್ದರಿಂದ ಕೃಷ್ಣ ಅವರ ಮೇಲೆ ನಮಗೆ ಯಾವ ರೀತಿಯ ಮನ ಮುನಿಸು ಇಲ್ಲ. ಧರ್ಮರಾಯನ ಸ್ಪಷ್ಟವಾದಂತಹ ನುಡಿ, ಅಭಿಷಿಕ್ತನಾದಂತಹ ದೊರೆಯ ನುಡಿ, ಅದು ಶಿಲಾಲೇಖವಾಗಿ ಉಳಿಯಬೇಕಾದ್ದು. ಅದನ್ನು ಅವನು ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಕೃಷ್ಣನಿಗೆ ಹೇಳ್ತಾನೆ. ಇದನ್ನು ಕೇಳಿದಾಗ ಕೃಷ್ಣನಿಗೆ ಗಾಬರಿ ಆಯಿತು. ಮತ್ತೆ ನಿನ್ನನ್ನು ಕೇಳಿ ಇನ್ನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಒಂದು ಮಾತನ್ನೇ ಹೇಳ್ತಾನೆ, ನಿರ್ಮಳಿನ ಸತ್ಯದ ಮೂರ್ತಿಯಾಗಿ ಉಳಿದಿಯಲ್ಲೋ ಧರ್ಮಜ, ನಿನಗೆ ನಾನೇನು ಹೇಳಿ? ನಾಳೆ ಬರುವಂತಹ ವಿಪತ್ ಸರಣಿಯ ಬಗ್ಗೆ ನಿನಗೆ ಒಂದು ಚೂರು ಆಲೋಚನೆ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದೆಯಲ್ಲ. ಇರಲಿ, ನಿನ್ನ ಅಭಿಪ್ರಾಯನ ನೀನು ಹೇಳಿದೆ, ತುಂಬ ಸಂತೋಷ ಅಂತ ಹೇಳಿ ಪಕ್ಕದಲ್ಲಿರುವಂತಹ ಭೀಮಸೇನನ್ನು ಮಾತಾಡಿಸಲಿಕ್ಕೆ ತೊಡಗ್ತಾನೆ. ಅರಸನಭಿಮತವೆಂದು ಸಂಧಿಗೆ ಮರಳಿತು, ಅರಸನಭಿಮತವೆಂದು ಸಂಧಿಗೆ ಮರಳಿತು, ಎಲೆ ಪವಮಾನ ಸುತ ನಿನ್ನರಿತವಾವುದು, ಮನವ ವಂಚಿಸಬೇಡ
ಅವನು ನಿನಗೆ ಧರಣಿಯನ್ನು ನೆಲವ ಕೊಡ ನರಿಯ ಸ್ಪಷ್ಟವಾಗಿ ಅವನಿಗೆ ಹೇಳಿದ ಮೇಲೆ ಪಕ್ಕದಲ್ಲಿರುವಂತಹ ಭೀಮಸೇನನನ್ನು ಮಾತಾಡಿಸ್ತಾನೆ. ಕವಿಯ ಮಾತನ್ನು ಕೇಳೋಣ. ಅರಸನ ಅಭಿಮತ ವಿಂದು ಸಂಧಿಗೆ ಮರಳಿತು, ಎಲೆ ಪವಮಾನನಂದನ. ಭೀಮಸೇನ ಎಂದೂ ಪವಮಾನನಂದನನಾಗಿದ್ದವನೇ ಅಲ್ಲ. ತಣ್ಣಗಿನ ತಂಗಾಳಿಯಾಗಿ ಅವನು ಬೀಸುವಂತಹ ಅಭ್ಯಾಸವೇ ಇಲ್ಲ. ಅವನ ಪ್ರಭಂಜನ ಸುತ ಸ್ವಂತರ ಗಾಳಿಯಾಗಿ ಮೆರೆಯಿತು. ನಿನ್ನೆ ಅವರು ಹೇಳಿದ್ರು ಆಗಿದ್ದವನು. ಅವನು ಏನು ಹೇಳ್ತಾನೆ ಅನ್ನುವಂಥದ್ದು ಕೃಷ್ಣನ ಕುತೂಹಲ. ಅದಕ್ಕೆ ಕೇಳ್ತಾನೆ, ಎಲೆ ಪವಮಾನ ಸುತ, ನಿನ್ನಣ್ಣ ಇಂತಹ ಒಂದು ಅಭಿಪ್ರಾಯವನ್ನು ಹೇಳಿದ, ನಿನ್ನ ಅಭಿಮತವೇನು? ಮನವ ವಂಚಿಸಬೇಡ ಹೇಳೆನು. ಮನಸ್ಸಿನೊಳಗೊಂದಿತ್ತು ಹೊರಗೊಂದನ್ನು ಹೇಳಬೇಡ. ಕಾಯ ವಾಚ ಮನಸ ಏನಿದೆಯೋ ಅದನ್ನು ಮಾತ್ರ ಹೇಳು. ತಕ್ಷಣ ಭೀಮ ಉತ್ತರಿಸಬೇಕು, ಧರಣಿಪತಿ ತಪ್ಪುವನೇ. ತನ್ನಣ್ಣನ ಮೇಲೆ ಭೀಮನಿಗಿರುವಂತಹ ಗೌರವ ಶ್ರದ್ಧೆ ಅದು. ತಂದೆ ಅಡಗಿದ ಬಳಿಕ ನೀನೇ ತಂದೆ ಎಂದು ಒಪ್ಪಿಕೊಂಡವರು ಪಂಚಕರಲ್ಲಿ ಈ ಒಗ್ಗಟ್ಟಿನ ಒಂದು ಭಾವ ಇದೆ. ಮಾತೆ ಕುಂತಿ ಅವರಿಗೆ ಅದನ್ನೇ ದಾರಿ ಹೇಳಿದ್ದಾಳೆ. ನೋಡಪ್ಪ, ಏಕಾಭಿಪ್ರಾಯದಲ್ಲಿರಬೇಕು, ನಿಮ್ಮಲ್ಲಿ ಒಡಕು ಮೂಡಬಾರದು. ನೀವು ಮಹಾರಾಜರ ಸಂತತಿ, ಮಹಾರಾಜರಂತೆ ಮೆರೆಯಬೇಕು. ತಾಯಿ ಮಾತು ಕೂಡ ಅವನ ಮೇಲೆ ಪ್ರಭಾವವನ್ನು ಬೀರಿದೆ. ಅದಕ್ಕೆ ಹೇಳ್ತಾನೆ, ಧರಣಿಪತಿ ತಪ್ಪುವನೇ, ಕರ್ಕಶ ಭರದ ಕದನದಲ್ಲಿ ಏನು ಫಲ. ಅದಕ್ಕೆ ಆ ಶಬ್ದವನ್ನು ಬಳಸಿದ್ದು. ಪವಮಾನನಂದನ, ಮಂದಾನಿಲನಾಗಿ ಹೇಳ್ತಿದ್ದಾನೆ. ಅವನ ಒಳಗಿನ ಭಾವ ಒಳಗೊಂದು ಇದೆ, ಸುಳಿಗಾಳಿ ಸುಂಟರ ಗಾಳಿ ಇದೆ. ಹೇಳ್ತಾನೆ, ಧರಣಿಪತಿ ತಪ್ಪುವನೇ. ಪ್ರಶ್ನೆ, ನಿಜವಾದ ಉತ್ತರ ಏನು? ಹೌದು, ಧರಣಿಪತಿ ತಪ್ಪುವನೇ. ಇದು ಭೀಮನೊಳಗಿನ ಮಾತು. ಕೃಷ್ಣ ಹೇಳಿದ್ದಾನೆ, ಮನಸ್ಸಿನೊಳಗೊಂದು ಮಾತಿನೊಳಗೊಂದು ಇಟ್ಟುಕೊಳ್ಬೇಡ. ತಡ್ಕೊಳಿಕ್ಕೆ ಆಗುವುದಿಲ್ಲ ಭೀಮನಿಗೆ. ಯಾಕೆ? ಭೀಮ ಅವನು ಶತಗಜ ತ್ರಾಣಿ. ತಪ್ಪುವನೇ ಮಾರ್ಮಿಕವಾಗಿ ಹೇಳ್ತಾನೆ. ಹೌದು, ಧರಣಿಪತಿ ತಪ್ಪುವನೇ. ಆದ್ದರಿಂದ ಏನು ಫಲ? ಯಾವುದರಲ್ಲಿ? ಕರ್ಕಶದ ಕದನದಲ್ಲಿ ಏನು ಫಲ? ಅವನ ನಡುವೆ ನಡೀತಿರುವಂತಹ ಕರ್ಕಶದ ಕದನ, ಧರ್ಮರಾಯ ಮತ್ತು ಅವನ ನಡುವೆ, ಅವರ ಹೃದಯದ ನಡುವೆ ನಡೀತಾ ಇರುವಂತಹ ಕದನ. ಕವಿಯ ಭಾಷೆ ಮತ್ತು ಶಬ್ದಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ಭಾವ ನಮಗೆ ಸ್ಫುರಿಸ್ತದೆ. ಆನಂತರ ಅಣ್ಣನ ಮಾತಿಗೆ ಹೋಗಲು ಅವನ ಹಾಗೆ ಹೇಳ್ತಾನೆ, ಸೋದರರ ವಧೆಗೆ ಒಡಬಡುವವನಲ್ಲ. ಇಲ್ಲ, ನನಗೆ ಅಂಥ ಮನಸ್ಸಿಲ್ಲ, ಯುದ್ಧ ಮಾಡುವಂಥ ಮನಸ್ಸಿಲ್ಲ. ಸೋದರರು, ದಾಯವಾದಿಗಳು. ಯಾಕೆ? ಆವಾಗಲೇ ಹೇಳಿದೆ ನಾನು, ಧರ್ಮರಾಯ ಇವರಿಗೆಲ್ಲರಿಗೂ ತಂದೆಯ ಸ್ಥಾನದಲ್ಲಿರುವ, ಇವರೆಲ್ಲರನ್ನು ಬಹಳ ಆತ್ಮೀಯತೆಯಿಂದ ಕರ್ಕೊಂಡು ಹೋದವರು. ಒಂದು ಕಾಲದಲ್ಲಿ ಯಕ್ಷ ಪ್ರಜ್ಞೆಯ ಸಂದರ್ಭ ಬಂದಾಗ, ಯಕ್ಷ ಪ್ರಶ್ನೆಗಳಿಗೆ ಉತ್ತರಗಳ ಮೇಲೆ ಇವರನ್ನೆಲ್ಲ ರಕ್ಷಿಸಿದಂತಹ ಕರುಣಾಳು. ಆ ಗೌರವ ಅವರಿಗೆ ಇದೆ. ಆದರೆ ಏನು ಮಾಡಲಿಕ್ಕಾಗ್ತದೆ? ನಮಗೆ ಯುದ್ಧ ಬೇಕು. ಸಕಲ ಶಸ್ತ್ರಾಸ್ತ್ರಗಳನ್ನು ಸೇರಿಸಿಕೊಂಡಿದ್ದಾರೆ, ಅಂಗಪುಷ್ಟಿಯನ್ನು ವಹಿಸಿಕೊಂಡಿದ್ದಾರೆ. ನಮಗೆ ಯುದ್ಧ ಮಾಡಬೇಕು, ಅವರನ್ನು ನಾಶ ಮಾಡಬೇಕು ಅನ್ನೋಂಥದ್ದು ಇದ್ದಾಗಲೂ ಕೂಡ ಮನೆಯ ಯಜಮಾನನ ಮಾತಿಗೆ ನಾವು ಗೌರವವನ್ನು ಕೊಡಬೇಕು ಅನ್ನೋಂಥ ಬದ್ಧತೆಯಲ್ಲಿ ಹೇಳ್ತಾನೆ. ವಧೆಗೆ ಒಡಬಡುವವನಲ್ಲ ಅಸುರಾಗಿ ಕೇಳು ಅಂದು ಮುಂದಿನ ಮಾತನ್ನು ಹೇಳ್ತಾನೆ. ಹಾಗೆಯೊಳೆಮ್ಮವರೊಳಗೆ ಎದೆ
ಸಂದರ್ಭದಲ್ಲಿ ಧರ್ಮಜನ ಕೈಗಳನ್ನು ಮಂದಿ ನೋಡಲು ಸುಡುವೆ ಅಂತ ಹೇಳಿದವನು ಭೀಮ. ಕರ್ಣನ ಕಪಾಲದಲ್ಲಿ ಇವನ ನೆತ್ತರನ್ನು ಸೇರಿಸಿ ಅವನ ಕರುಳನ್ನು ಹತ್ತಿ ಕುದಿಸಿ ಮಾರಿಗೆ ಔತಣವನ್ನು ಬಡಿಸುತ್ತೇನೆ ಅಂತ ಘನಘೋರವಾದಂಥ ದಿವ್ಯವಾದಂಥ ಪ್ರತಿಜ್ಞೆ ಮಾಡಿದವನು ಈ ಪ್ರಭಂಜನ ಸುತ ಭೀಮ. ಇವತ್ತೇನು ಹೇಳ್ತಾ ಇದ್ದಾನೆ? ಅಣ್ಣನ ಮಾತಿಗೆ ಗೋಣಾಡಿಸಿಕೊಂಡು ಇಲ್ಲ, ಅವರು ನಮಗೆ ತಪ್ಪು ಮಾಡಿದ್ದಾರೆ ಅನ್ನುವಂತಹ ವಿಷಯದಲ್ಲಿ ಕೌರವನ ಅಗಡು ಮಾಡಿದನೆಂಬ ಮನ ಮುನಿಸಿಲ್ಲ. ಆ ಕುಲ್ಲ ಕುಟಾರರು ನಮಗೆ ದ್ರೋಹವನ್ನು ಬಗೆದರು ಅನ್ನುವಂಥದ್ದೇನಾದರೂ ಇದ್ರೆ ಅದಕ್ಕೆ ಒಂದು ಕರ್ಮ ಲೇಪನವನ್ನು ಕೊಟ್ಟು ಉತ್ತರವನ್ನು ಕೊಡ್ತಾನೆ ಭೀಮ. ಪುರಾಕೃತ ಪುಣ್ಯದ ಅವಶೇಷ. ನಾನೆಲ್ಲ ಮಾಡಿದ ತಪ್ಪು, ನಮ್ಮಲ್ಲೂ ಅದೇ ಭಾವ ಇದೆ. ಯಾವುದಾದ್ರೂ ಒಂದು ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತೇವೆ, ಆ ಕೆಲಸ ಆಗಲಿಲ್ಲ, ಪ್ರಯತ್ನ ಮಾಡ್ತೀವಿ, ಸಮಸ್ತವಾದಂಥ ಶಕ್ತಿಯನ್ನು ಒಗ್ಗೂಡಿಸಿ ಪ್ರಯತ್ನವನ್ನು ಮಾಡ್ತೀವಿ, ಕೊನೆಗೆ ನನ್ನ ಹಣೆ ಬರಹ. ಅದನ್ನೇ ಭೀಮ ಇಲ್ಲಿ ಹೇಳ್ತಾನೆ. ಯಾಕೆ ಇದು ನಮ್ಮ ಕಥೆ ಅನ್ನೋದಕ್ಕೆ ಉತ್ತರ ಇಲ್ಲಿ. ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ ಅನ್ನುವಂಥ ಕಾಲದಲ್ಲಿ ದೈವಾನುಗ್ರಹ ನನಗೆ ಅನುಕೂಲವಾಗಿಲ್ಲ, ಮುಂದೆ ಯಾವಾಗಲೂ ಪ್ರಯತ್ನ ಮಾಡ್ತೇನೆ ಅಂತ ಯಾವುದೋ ಕೆಲಸಗಳನ್ನು ಬಿಟ್ಟು ಮುಂದಕ್ಕೆ ಹೋಗ್ತೇನೆ, ಅಥವಾ ಯಾವತ್ತೂ ಇನ್ನು ಇದಕ್ಕೆ ಈ ಕೆಲಸಕ್ಕೆ ನಾನು ಕೈ ಕೂದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹಿನ್ನಡೆ ಇಟ್ಬಿಡ್ತೇನೆ. ಭೀಮನಂತಹ ಭೀಮನೇ ಆ ಮಾತನ್ನು ಹೇಳ್ತಾನೆ ಅಂತೇಳಿ ಆದಾಗ ದ್ರೌಪದಿಯ ಮಾನಾಪಮಾನಗಳನ್ನು ಕೂಡ ಅವನು ಮರೀತಾನೆ ಅಂತೇಳಿ ಆದಾಗ ಕೌರವರ ಹಿಂಸಾ ಪ್ರವೃತ್ತಿ ದುರ್ನೀತಿಗಳನ್ನು ದುರ್ವರ್ತನೆಗಳನ್ನು ಕಂಡು ಮಲಗಿದಂತಹ ಭೀಮ ಈ ಮಾತುಗಳನ್ನು ಹೇಳ್ತಾನೆ ಅಂತೇಳಿ ಆದಾಗ ಕೃಷ್ಣ ತಲೆ ಚೆಚ್ಚಿಕೊಳ್ತಾನೆ. ಎಲೆ ಮಹಾದೇವ ಅಂತ ಶಿವನನ್ನು ನೆನೀತಾನೆ. ಎಲೆ ಮಹಾದೇವ ಆಯ್ತು ಹಾಲ ಸುಧಾರಸ ಉಕ್ಕಿದುರಿಯ ಕಡದ ಶೀತಳವಾಯ್ತು ಸಿಡಿಲ ಕೊಡುಗುಳಗೆ ಪವಮಾನ ನಂದನ ನಡುಕಿದನು ಕೊಡುಗುಳಗೆ ಪವಮಾನ ನಂದನ ನಡುಕಿದನು ಮಜಮಾಯೆ ಕುಂತೀಲನೆ ಹೆತ್ತಳು ಸುತರನೆಂದನು ಶೌರ್ಯ ನಸುನಗುತ್ತ ಕೃಷ್ಣ ಮಹಾದೇವನಾದಂತಹ ಶಿವನನ್ನು ನೆನೆಯುತ್ತಾನೆ. ಈ ಪದಗಳನ್ನು ಶಿವ ಶಿವ, ಹೇಳಿ ಮಹಾದೇವ, ಇದೇನಾಯಿತು ಪರಮೇಶ ಹೇಳಿ ಕೃಷ್ಣನಂತವರ ಬಾಯಿಂದ ಬೇರೆ ಬೇರೆಯವರ ಬಾಯಿಂದ ಕವಿ ಅಲ್ಲಲ್ಲಿ ಹೇಳ್ತಾನೆ. ಅಂದರೆ ಹರಿಹರರಿಗೆ ಭೇದ ಇಲ್ಲ ಅನ್ನುವಂಥ ಅಭೇದದ ಪ್ರಜ್ಞೆಯನ್ನು ಜಾಗೃತಾವಸ್ಥೆಯಲ್ಲಿ ಇಟ್ಕೊಳ್ತಾನೆ. ಎಲೆ ಮಹಾದೇವ ಅಂತ ಯಾಕೆ ಹೇಳಿದ? ಹಾಲಾಹಲ ಸುಧಾರಸವಾಯಿತು. ಕಠೋರವಾದಂತಹ ಒಂದು ವಿಷದ ಬಟ್ಟಲು ಇವತ್ತು ಅಮೃತದ ಪಾತ್ರೆಯಾಗಿದೆ. ಉಕ್ಕಿದ ಉರಿ ಶೀತಳವಾಯಿತು. ಸಿಡಿಲ ಆರೋಪ ಆಟೋಪ ಗರ್ಜನೆ ಇರುತ್ತೆ ಸಿಡಿಲಿಗೆ, ಆ ಗರ್ಜನೆ ಬಹಳ ನಯವಾಯಿತು. ಆ ಗರ್ಜನೆ ನಮಗೆ ಕಿವಿಗೆ ಸುಶ್ರಾವ್ಯವಾದಂಥ ಸಂಗೀತದಾಗಿ ಕೇಳಿಸ್ತಾ ಇದೆ. ಈ ಸ್ಥಿತಿಗೆ ಇವತ್ತು ಭೀಮ ಬಂದಿದ್ದಾನೆ ಅಂದ ಮೇಲೆ
ಮಜ ಬಾಪುರೆ ಕುಂತಿ ಲಲನೆ ಹೆತ್ತಳು ಸುತರ. ಎಂಥ ನಿಷ್ಠುರವಾದಂತಹ ಮಾತು ನೋಡಿ. ಯಾಕೆ ಆ ಮಾತನ್ನು ಹೇಳ್ತಾನೆ ಕೃಷ್ಣ? ಅಷ್ಟೂ ಜನ ಮಕ್ಕಳನ್ನು ದೇವಾನುದೇವತೆಗಳ ಆಶೀರ್ವಾದವಾಗಿ ಪಡೆದವಳು ಕುಂತಿ. ಯಾತಕ್ಕೆ? ಧರ್ಮ ಸಂರಕ್ಷಣೆಗಾಗಿ ಅವರು ಬೇಕು ಅಂತ ಇಚ್ಛಿಸಿ, ಬಯಕಿಸಿ, ಅರ್ಚಿಸಿ, ಆರಾಧಿಸಿ ಪಡೆದವಳು ಅಂಥ ಕುಂತಿ ಇಂಥ ಮಕ್ಕಳನ್ನು ಹೆತ್ತರಲ್ಲ ಅಂತ ಕೃಷ್ಣನಿಗೆ ಬೇಸರ. ಮುಂದುವರೆದು ಹೇಳ್ತಾನೆ, ಈತನ ಭೀಮತವಿದು ಜಗದ್ವಿಖ್ಯಾತ ಸಾಹಸಿ ಪಾರ್ಥ ಹೇಳೈ ಮಾತಿನಾಡವನು ಕೇಳುವೆ ಶ್ರುತಿ ರಸಾಯನವ ಭೀತಿ ಬೇಡಿನ್ನೆನಲು ಬೇರೆ ಮಗೇತರ ಅಭಿಮತವು ಏನ ಬೆಸೆಸಿದಡೆ ಆತು ಕೊಂಬೆನು ಶಿರದಲ್ಲಿ ಎಂದನು ಪಾರ್ಥ ವಿನಯದಲ್ಲಿ. ಭೀಮನಾಡಿದಂತಹ ಮಾತಿನಿಂದ ಕೃಷ್ಣ ಸಂಪೂರ್ಣವಾಗಿ ಒಂಥರ ತನ್ನ ಮನಸ್ಸಿನ ಆ ಗತ್ತು ಗಮ್ಮತ್ತುಗಳನ್ನೆಲ್ಲ ಮರೆತು ಬಿಟ್ಟು ವಿದೀರ್ಣನಾಗಿ ನಿಂತು ಬಿಡ್ತಾನೆ. ಛೆ, ಹೀಗಾಯ್ತಲ್ಲ ಅನ್ನುವಂಥ ವೇದನೆ ಕೃಷ್ಣನನ್ನ ಕೊರಿತದೆ. ಹಾಗಿದ್ದಾಗ ಮುಂದಿನ ಸರದಿ ಅರ್ಜುನನದು. ತ್ರಿಲೋಕಮಲ್ಲ, ಧನಂಜಯ, ಪಾರ್ಥ, ಕಿರೀಟಿ, ಮೂರು ಲೋಕದ ಗಂಡ ಅಂತ ಹೆಸರಿಕೊಂಡಂತಹ ಅರ್ಜುನನ ಹತ್ರ ಮಾತಾಡಬೇಕು. ಕೃಷ್ಣ ಅರ್ಜುನರು ನರ ನಾರಾಯಣ, ನಾರಾಯಣನ ನಾರಾಯಣತ್ವದ ಭಾವ ಅರ್ಜುನನಲ್ಲಾದ್ರೂ ಬರುತ್ತೋ ಏನೋ ಎನ್ನುವಂತಹ ನಿರೀಕ್ಷೆ ಪರಮಾತ್ಮನಿಗೆ. ಆವಾಗ ಅವನನ್ನು ಸಂಬೋಧಿಸ್ತಾನೆ, ಜಗದ್ವಿಖ್ಯಾತ ಸಾಹಸಿ ಪಾರ್ಥ ಹೇಳೈ. ಆದರೆ ಅವನಿಗೂ ಗೊತ್ತಿದೆ, ಭೀಮನಷ್ಟು ಗಟ್ಟಿಯಾಗಿ ಎಂದೂ ಪಾರ್ಥ ನಿಂತಿಲ್ಲ. ಒಂದು ಉದಾಹರಣೆ, ಮತ್ತೆ ದ್ರೌಪದಿ ವಸ್ತ್ರಾಪರಣದ ಸಂದರ್ಭದಲ್ಲಿ ಅವನ ಕೈಗಳನ್ನು ಸುಡುತ್ತೇನೆ ಅಂತ ಹೇಳಿದಂತಹ, ಅಣ್ಣನ ಕೈಗಳನ್ನು ಸುಡುತ್ತೇನೆ ಅಂತ ಹೇಳುವಂತಹ ಭೀಮನನ್ನು ಬಂದು ಬಿಗಿದಪ್ಪಿಕೊಂಡು, ಗುರುಬಲ ಯಾರು? ಧರ್ಮರಾಯ ಯಾರು? ಗುರು, ಹಿರಿಯ ಗುರು ಅಂದರೆ ಶ್ರೇಷ್ಠನಾದವನು, ದೊಡ್ಡವನು, ಭಾರವಾದವನು, ಬಹಳ ಯೋಗ್ಯತಾವಂತ ಎನ್ನುವಂಥ ಹಲವಾರು ಅರ್ಥಗಳಲ್ಲಿದೆ. ಒಂದೇ ಶಬ್ದದಲ್ಲಿ ಅರ್ಜುನ ಹೇಳ್ತಾನೆ, ಗುರುಬಲ. ಅವನ ಮುಂದೆ ಈ ವನಿತೆ, ಧನ, ಕನಕ, ರಾಜ್ಯ ಎಲ್ಲವೂ ಶೂನ್ಯ. ಅವನೊಬ್ಬನಿದ್ದರೆ ಸಾಕು ಅಂತ ಹೇಳ್ತಾನೆ. ಅನ್ನ ಮಾತನ್ನು ಕೇಳಿದಂತಹ ದ್ರೌಪದಿ ಆನಂತರ ಅವರಿಗೆ ರಾಜ್ಯ ಏನು ಬೇಕೋ ಅದನ್ನು ನೀವು ಕೇಳ್ಕೋ, ನಿನಗೆ ವರವನ್ನು ಕೊಡ್ತೇನೆ ಅಂತ ಧೃತರಾಷ್ಟ್ರ ಕೇಳಿದಾಗ ಒಂದು ಸುಂದರವಾದಂತಹ ಮಾತನ್ನು ಹೇಳ್ತಾಳೆ. ವೃಕೋದರ, ವರ ವೃಕೋದರ, ನಕುಲ, ಸಹದೇವರಿಗೆ ಕೊಡಿ ಶಸ್ತ್ರಾಸ್ತ್ರ, ಗಜ, ರಥ, ನಿಖರವನ್ನೆಲ್ಲವನ್ನು ಅವರಿಗೆ ಕೊಡಿ ಅಂತ ಹೇಳ್ತಾಳೆ. ಅಲ್ಲಿ ಅರ್ಜುನನ ಮಾತೇ ಇಲ್ಲ. ಇದು ಶಾಸ್ತ್ರದ, ತತ್ವದ ಮತ್ತು ಕಾವ್ಯದ ಜೀವಾಳ ಇದು. ಯಾಕೆ? ಈ ವನಿತೆ ಬೆಲೆ ಇಲ್ಲ ಅಂತ ಹೇಳಿದ್ನಲ್ಲ ಅರ್ಜುನ. ಮತ್ಸ್ಯಯಂತ್ರವನ್ನು ಭೇದಿಸಿ ಗೆದ್ದವನವನು ಇರಬಹುದು. ಇವತ್ತೇನು ಹೇಳ್ತಿದ್ದಾನೆ, ನನ್ನ ಅಣ್ಣನ ಮುಂದೆ ನನ್ನ ಹೆಂಡತಿ ಬೆಲೆ ಇಲ್ಲ. ದ್ರೌಪದಿ ಅಗ್ನಿಕನ್ಯೆ, ನಾನು ಕ್ಷತ್ರಾಣಿ, ಮೂರನೇ ವರ ಬೇಡ ಅಂತ ಕೇಳಿದವಳು. ಅವಳ ಯೋಗ್ಯತೆ ಅದು, ಅವಳ ಸಾಧನೆ ಅದು, ಅವಳ ಶಕ್ತಿ ಅದು. ಸದಾಕಾಲ ಜಾಜ್ಯೋದ್ಯಮಾನವಾಗಿ ಉರಿಯುವಂತಹ ಬೆಂಕಿ. ಯಾರ ಹೊಟ್ಟೆಯಿಂದಲೂ ಹುಟ್ಟಿ ಬಂದವಳಲ್ಲ. ಯಜ್ಞ ಕುಂಡದಿಂದ
16 ವರ್ಷದ ಷೋಡಶಿಯಾಗಿ, ಸರ್ವಾಲಂಕಾರ ಭೂಷಿತೆಯಾಗಿ, ಸರ್ವ ಸಂಪತ್ಕರವಾದಂತಹ ಸಮಸ್ತವಾದಂತಹ ಪ್ರಪಂಚದ ಸೌಂದರ್ಯದ ಖಣಿಯಾಗಿ ಬಂದವಳು, ಸಣ್ಣ ಮಗುವಾಗಿ ಬಂದವಳಲ್ಲ. ಯಾಕೆ ಕೌರವರಿಗೆ ಅವಳ ವಸ್ತ್ರಾಪಹರಣವನ್ನು ಮಾಡಲಿಕ್ಕೆ ಆಗಲಿಲ್ಲ? ಅವಳಪ್ಪನಾದಂತಹ ದ್ರುಪದನೇ ಅವಳನ್ನ ನಗ್ನವಾದಂತಹ ದೇಹದಲ್ಲಿ ನೋಡಿಲ್ಲ. ಇದು ಕಾವ್ಯ, ಇದು ಸತ್ವ. ಅವಳು ಅದಕ್ಕಾಗಿ ಅಲ್ಲಿ ಪ್ರತಿಭಟಿಸ್ತಾಳೆ. ಅಲ್ಲೇ ಅರ್ಜುನನ ಮಾತನ್ನೇ ಇರ್ತದೆ. ಭೀಮನಿಗೆ, ನಕುಲ ಸಹಸ್ರದೇವರಿಗೆ ಶಸ್ತ್ರಾಸ್ತ್ರಗಳನ್ನು, ರಥ ತುರಗಗಳನ್ನು ಕೊಟ್ಟು ಬಿಡಿ ಅಂತಾಳೆ. ಎಷ್ಟು ಜಾಣೆ ಪಾಂಚಾಲಿ! ಅಂಥ ಅರ್ಜುನನ ಬಗ್ಗೆ ಕೃಷ್ಣನಿಗೆ ಗೊತ್ತಿದೆ. ನನ್ನ ನೆರಳಾಗಿ ಉಳ್ಳವನಾದರೂ ಯಾವ ಕಾಲದಲ್ಲಿ ಈ ನೆರಳು ನದುವ ಧ್ಯಾನಕ್ಕೆ ಇಲ್ಲವಾಗುತ್ತೋ ಅನ್ನುವಂಥ ಪ್ರಜ್ಞೆ ಕೃಷ್ಣನಿಗೆ ಸದಾ ಜಾಗೃತವಾಗಿಯೇ ಇದೆ. ಅವನು ಹೇಳ್ತಾನೆ, ನೀನು ಹೇಳಯ್ಯ, ಎಂಥ ಮಾತನ್ನು ಹೇಳು. ಕರ್ಣ ರಸಾಯನ ಬಾಯಿಗೆ, ನಾಲಿಗೆಗೆ ರುಚಿಯಾಗಿರುವಂಥದ್ದು. ನೀನು ಹೇಳುವಂತಹ ಮಾತು ನನಗೆ ಕರ್ಣ ರಸಾಯನವಾಗಿರಬೇಕು. ಹೇಳೈ, ಏನು ತಲೆ ಕೆಡಿಸಿಕೊಳ್ಬೇಡ, ಯಾವುದೇ ಅಂಜಿಕೆ ಇಲ್ಲದೆ ನಿನ್ನ ಭಾವವನ್ನು ಹೇಳು. ಏನು ಹೇಳ್ತಾನೆ ಅರ್ಜುನ? ನಿಮಗಾಗಿ ನೀವು ಏನನ್ನು ಹೇಳ್ತೀರಿ ಆದ್ರೂ ನನ್ನ ಮನಸ್ಸಿನಲ್ಲಿ ನೀವು ನನಗಾಗಿ ಕೊಟ್ಟಂತಹ ಯಾವುದೇ ಕರ್ತವ್ಯ ಇದ್ದರೂ ಕಿಂಕರ್ತವ್ಯ ಮೂಢನಾಗಿ ಅದರ ಬೆನ್ನ ಹಿಂದೆ ಹೋಗ್ತೇನೆ. ನಾನು ಯುದ್ಧ ಮಾಡ್ತೇನೆ ಅಂತ ಹೇಳುವುದಿಲ್ಲ. ನೀವು ಹೊಸ್ತಿನ ಮೇಲೆ ತೆಂಗಿನಕಾಯಿ ಇಟ್ಟು ಭವಿಷ್ಯವನ್ನು ಹೇಳುವವರನ್ನು ಕೇಳಿರ್ಬೋದು. ಅತ್ಲಾಗಿ ಬಿದ್ದರೆ ಒಂದು, ಇತ್ಲಾಗಿ ಬಿದ್ದರೆ ಒಂದು. ಆ ಸ್ಥಿತಿಯಲ್ಲಿ ಇವತ್ತು ಅರ್ಜುನ ಇದ್ದಾನೆ, ನಮ್ಮ ನಡುವಿನ ಅರ್ಜುನ. ಅಂಥ ವೀರ ಪರಾಕ್ರಮಿಯಾಗಿದ್ದರೂ ಕೂಡ ಏನು ಹೇಳ್ತಿದ್ದಾನೆ? ನನಗೆ ನೀನು ಯಾವುದನ್ನು ಒಪ್ಪಿಸ್ತೀಯೋ ಅದನ್ನು ಬಹಳ ಗೌರವದಿಂದ ನಾನು ನಡೆಸಿಕೊಡ್ತೇನೆ ಕೃಷ್ಣ. ಎಲ್ಲರ ಅಭಿಮತ ಹೇಗೋ ನನ್ನದು ಹಾಗೆ ಅಂತ ಒಪ್ಪಿಗೆಯನ್ನು ಮೊದಲುಬಿಡ್ತಾನೆ. ಮುಂದೆ ನಕುಲನನ್ನು ಮಾತಾಡಿಸ್ತಾನೆ ಕೃಷ್ಣ. ನಕುಲನು ಅದೇ ಭಾಷೆಯಲ್ಲಿ ಹೇಳ್ತಾನೆ, ನಮಗೆ ಯುದ್ಧ ಬ್ಯಾಡ, ನಾವು ಜೊತೆಯಾಗಿದ್ದೇವೆ. ಈಗ ಕೊನೆಯ ಸರದಿ ಸಹದೇವನನ್ನು ಪ್ರಶ್ನೆ ಮಾಡ್ತಾನೆ. ಏನು ಹೇಳಿ? ಆವುದಭಿಮತವೇನು ಹರ, ಆವುದಭಿಮತವೇನು ಹರ, ಸಹದೇವ ನೀ ಹೇಳನಲು, ಭಿನ್ನಹದೇವ ಸೇರದು ಸಂಧಿ ಸಂಗರವೇ ಮಗೆ ಸೇರುವುದು, ಆವ ವಿಧದಲ್ಲಿ ಸಮರವನೇ ಸಂಭಾವಿಸುವುದೇನೆ ನಗುತ್ತ ವರರಾಜೀವನಾಭನು ಕಳುಹಿದನು ದ್ರೌಪದಿಯೆಡೆಗೆ ಚರರ. ಕೊನೆಯ ಬಾಣ ಕೃಷ್ಣಂದು. ಅಷ್ಟೋ ಜನರಲ್ಲಿ ಸಣ್ಣವನಾದವನು, ಆದರೆ ಮಹಾಜ್ಞಾನಿ ಅಂತ ಹೆಸರು ಪಡೆದವನು, ಹಿಂದಿನ ಮುಂದಿನ ಎಲ್ಲವೂ ಭವಿಷ್ಯತ್ವವನ್ನು ತಿಳಿದಂಥ ಮಹಾಜ್ಞಾನಿ ಸಹದೇವನನ್ನು ಕೇಳ್ತಾರೆ, ಆವುದು ಅಭಿಮತ, ನೀನೇನು ಹೇಳ್ತೀಯೋ ಅದನ್ನು ನಾನು ಒಪ್ಪುತ್ತೇನೆ. ಹೇಳಿದಾಗ ಅವನ ಮೇಲೆ ನಿರೀಕ್ಷೆ ಇರಲಿಲ್ಲ ಕೃಷ್ಣನಿಗೆ. ಭೀಮಾರ್ಜುನಂತಹ ಪರಮ ವೀರರುಗಳು ನಾವು ಸಂಧಿಗೆ ತಯಾರಾಗಿದ್ದೇವೆ ಅಂತ ಹೇಳಿದ ಮೇಲೆ ಇನ್ನು ಇವರೇನು ಹೇಳ್ತಾರೆ? ಆವಾಗ ಸಹದೇವನೆದ್ದು ಹೇಳ್ತಾನೆ, ಸ್ವಾಮಿ ನಮಗೆ ಸಂಧಾನ ಸಮ್ಮತವಲ್ಲ, ಸಂಗ್ರಾಮವೇ ಸರಿ. ನನ್ನ ಮತ ಸಂಗ್ರಾಮಕ್ಕೆ, ಸಂಧಾನಕ್ಕಲ್ಲ. ಆದ್ದರಿಂದ ಹೋಗಿ ಸಂಗ್ರಾಮವನ್ನೇ ನಿಶ್ಚಯಿಸಬಹುದು. ಇದು ನಡೀತದೆ ಅಂತ ಅವನಿಗೆ ಗೊತ್ತಿದೆ, ಆ ಪರಮಜ್ಞಾನಿಗೆ. ಅವನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾನೆ. ಕೃಷ್ಣನಿಗೆ ಈಗ ಸ್ವಲ್ಪ ನಗು ಬಂತು. ಅವನ ಮಾತನ್ನು ಕೇಳ್ತಾ ನಗುತ್ತ ರಾಜೀವನಾಭನು ಕಳುಹಿಸಿದನು ದ್ರೌಪದಿಯೆಡೆಗೆ ಚರರ. ಯಾಕೆ? ಒಂದು ಮತ ಬ್ಯಾಂಕ್ ಆಗಿ ಇಲ್ಲಿ ಪ್ರಯೋಗ ಮಾಡಿದವನು ಕೃಷ್ಣ. ಯಾರ ಅಭಿಮತ ಯಾವುದು, ಯಾರು ಯಾನನ್ನು ಹೇಳ್ತಾರೆ,
ಇಲ್ಲಿ ನೋಡಿದರೆ 5 ಜನರಲ್ಲಿ ಒಬ್ಬನೇ ಒಬ್ಬ ನಾನು ಯುದ್ಧಕ್ಕೆ ತಯಾರು ಅಂತ ಹೇಳಿದವನು. ಅರ್ಧ ತಯಾರಾಗಿದ್ದವನು ಅರ್ಜುನ, ನೀನೇನು ಹೇಳ್ತೀವಿ ಅದನ್ನು ಮಾಡ್ತೇನೆ ಅನ್ನುವಂಥ ಮೂಲಕವಾಗಿ. ಧರ್ಮರಾಯ, ಭೀಮಾದಿಗಳು ಮತ್ತು ನಕುಲ 3 ಜನರ 3.5 ಮತ ಬಂದಿದೆ, 1.5 ಮತ ಮಾತ್ರ ಬಂದಿದೆ. ಕೃಷ್ಣ ಈಗ ಯೋಚನೆ ಮಾಡ್ತಾನೆ, ಒಂದು ಕುಟುಂಬವಾಗಿ ದ್ರೌಪದಿ ಅನ್ಯಳಲ್ಲ, ಈ ಕುಟುಂಬದ ಒಂದು ಭಾಗ. ಯಾಕೆ 13 ವರ್ಷದ ಕಾಲ ಅಜ್ಞಾತವಾಸ ಮತ್ತು ವನವಾಸದ ಕಾಲದಲ್ಲಿ ಇವರ ಜೊತೆ ಇದ್ದವರು ಅವಳೊಬ್ಬಳೇ. ಎಲ್ಲರಿಗೂ ಬೇರೆ ಬೇರೆ ಹೆಂಡತಿಯರಿದ್ದಾರೆ, ಧರ್ಮರಾಯನಿಗೂ, ಭೀಮನಿಗೂ, ನಕುಲ ಸಹದೇವರಿಗೂ, ಅರ್ಜುನನಿಗಂತೂ ನಿಮಗೆ ಗೊತ್ತೇ ಇದೆ. 3 ಜನರನ್ನು ಕಟ್ಟಿಕೊಂಡಿದ್ದಾನು. ದ್ರೌಪದಿ ಮಾತ್ರ ಎಲ್ಲರ ಮಡದಿಯಾಗಿ ಉಳ್ಳವಳು. ಅವಳು ಅನುಭವಿಸಿದಷ್ಟು ನೋವು, ಯಾತನೆ, ಸಂಕಟಗಳನ್ನು ಇವರು ಯಾರೂ ಅನುಭವಿಸಲಿಲ್ಲ. ಅದಕ್ಕಾಗಿ ಹೋಗು, ಅವಳನ್ನು ಕರ್ಕೊಂಡು ಬಾ. ಚಾರರು ಹೋಗ್ತಾರೆ. ರಾಜೀವನಾದಂತಹ ಕೃಷ್ಣ ನಿನ್ನನ್ನು ಬರ ಹೇಳಿದ್ದಾನೆ. ತುಂಬ ಜಾಣೆ ಅವಳು. ಸುಮ್ಮನೆ ಏನೋ ಹೇಳಿದ್ರು ಅಂದ ತಕ್ಷಣ ಓಡಿ ಬರುವವಳಲ್ಲ. ಬಂದಂತಹ ಚರರಲ್ಲಿ ಪ್ರಶ್ನೆ ಮಾಡ್ತಾಳೆ, ಏನು ಹರನೇನಲವೋ ವರಸಂಧಾನವೇ ಕೌರವರೊಳನು ಸುಮ್ಮಾನವೇ ಪತಿಗಳಿಗೆ ಸುಮ್ಮಾನವೇ ಪತಿಗಳಿಗೆ ಪಾಪಿಗಳಿರಿದಿರೋ ಸತಿಯ ದಾನವಾಂತಗನೇ ಎಸಗುವನೇ ತಪ್ಪೇನು ತಪ್ಪೇನೆನುದ ನಸುಮಸುಳ್ದಾನನಾಂಬುಜವದನೇ ಬಂದಳು ಕೃಷ್ಣನೋಲಗಕ್ಕೆ. ಸಂಧಾನಕಾರನಾಗಿ ಅವಳನ್ನು ಕರೆಯಕ್ಕೆ ಬಂದಂತಹ ದೂತನ ಹತ್ರ ದ್ರೌಪದಿ ಮಾತಾಡ್ತಾಳೆ. ಏನು ಹದನೆ ಏನೆಲ್ಲವೋ, ಏನಲ್ಲಿ ನಡೆಯಿತು? ನನ್ನನ್ನು ಕೃಷ್ಣ ಕರೆದ ಅಂದಮೇಲೆ ಅಲ್ಲಿ ಏನೋ ನಡೀಬಾರ್ದು ನಡೆದಿದೆ. ಇಲ್ಲದ್ರೆ ಯುದ್ಧದ ಕಾಲದಲ್ಲಿ ಹೆಣ್ಣು ಮಗಳಿಗೆ ಏನು ಕೆಲಸ? ಏನು ನಡೆಯುತ್ತಲ್ಲಿ? ಏನಾಯಿತು? ಅವನು ಹೇಳ್ತಾನೆ, ಸಂಧಿಗಾಗಿ ಕೃಷ್ಣನನ್ನು ಪಾಂಡವರು ಕೌರವರ ಕಡೆಗೆ ಕಳಿಸ್ತಿದ್ದಾರೆ. ಏನು ಸಂಧಿ? ನಮಗೆ ಬದುಕಲಿಕ್ಕೆ ಬೇಕಾಗಿ 5 ಗ್ರಾಮಗಳನ್ನಾದರೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದನ್ನ ನಿರೀಕ್ಷಿಸಿರಲಿಲ್ಲ ಪಾಂಚಾಲಿ. ಸುಮ್ಮಾನವೇ ಪತಿಗಳಿಗೆ? ಅವಳು ಪ್ರಥಮ ಪ್ರಶ್ನೆ. ಒಬ್ಬ ಪತಿಗೆ ಅಲ್ಲ, 5 ಜನರು. ಎಂಥವರು 5 ಜನರು? ಗೀರುಮಾಳರಿ ಮಿಗಿಲು, ದೇವತೆಗಳಿಗಿಂತ ಮಿಗಿಲಾದಂಥ ಶಕ್ತಿ ಸಂಪನ್ನರಾದವರು, ಪಂಚಕರು, ಕಡಿಮೆಯವರಲ್ಲ. ಅವರು ಹೀಗೆ ಹೇಳಿದ ಕೂಡಲೇ ಸುಮ್ಮಾನವೇ ಪತಿಗಳಿಗೆ? ಅವರಿಗೆ ಇದು ಒಪ್ಪಿಗೆ ಆಯ್ತೆ. ಹೇಳ್ತಾ ತನ್ನೊಳಗೆ ಹೇಳ್ತಾಳೆ, ಪಾಪಿಗಳು ಇರಿದರೋ ಸತಿಯ. ಎಷ್ಟು ಗಟ್ಟಿಯಾದ ಮಾತು. ನಮ್ಮ ಮನೆಗಳಲ್ಲೂ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ ನನ್ನ ಮನೆಯ ಯಜಮಾನ ಆ ಕಾರ್ಯಕ್ರಮಕ್ಕೆ ವಿರೋಧವಾಗಿ ಹೋಗ್ತಿದ್ದಾನೆ ಅಂದರೆ ಮನೆಯವರಲ್ಲಿರುವಂಥ ಹೆಣ್ಣು ಮಗಳ ಪ್ರಥಮ ಮಾತೆ ಇದು, ಪಾಪಿ ಇರಿದೆಯವನನ್ನು. ಇರಿಯುವುದಂದೇನು? ಮನಸ್ಸನ್ನು ನಾಶ ಮಾಡಿಬಿಟ್ಟೇನೆ. ಪಾಪಿಗಳು ಇರಿದರೋ ಸತಿಯ. ಅದ್ರ ಜೊತೆಗೆ ಹೇಳ್ತಾಳೆ, ದಾನವಾಂತಕ ಎಸಗುವನೆ. ತಪ್ಪೇನು? ತಪ್ಪೇನು? ಯಾರು ಹೋಗುವರು ಸಂಧಾನಕ್ಕೆ? ಕೃಷ್ಣನ ಮಾಡಬೇಕಾದ್ದೆ ಅವನು. ಯಾಕೆ ಈ ಮಾತನ್ನು ಹೇಳ್ತಾಳೆ ದ್ರೌಪದಿ?
ವನವಾಸದ ಕಾಲಕ್ಕೆ ಹೋಗಿದ್ದಾಗ ಅಲ್ಲಿ ತನ್ನ ಕಣ್ಣೀರಿನಿಂದ ಕೃಷ್ಣನ ಪಾದಗಳನ್ನು ತೊಳೆದು, ಕೃಷ್ಣ ಇಂಥ ಪರಿಸ್ಥಿತಿ ನಮಗೆ ಬಂತು, ನೀನೇ ಅನಾಥ ರಕ್ಷಕ, ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿದಾಗ ಕೃಷ್ಣ ಒಂದು ಮಾತನ್ನು ಹೇಳಿದ್ದಾನೆ ದ್ರೌಪದಿಗೆ, ತಂಗಿ, ನಿನ್ನ ಪತಿಯಾದಂತಹ ಭೀಮ ಏನು ಭಾಷೆಯನ್ನು ಮಾಡಿದ್ದಾನೆ, ಕೌರವನ ತೊಡೆಯನ್ನು ಮುರಿದು ಅವನ ಹೊಟ್ಟೆಯನ್ನು ಸೀಳಿ, ದುಶ್ಯಾಸನನ ಹೊಟ್ಟೆಯನ್ನು ಸೀಳಿ ಕರುಳ ದಂಡೆಯ ಮುಡಿಸುವೆನು, ಭೀಷ್ಮವರ್ಧನ ಪ್ರತಿಜ್ಞೆ ಮಾಡಿದ್ದಾನೆ. ಅಂತಹ ಭೀಮ ಮಾತಾಡಲಿಲ್ಲ ಅನ್ನುವಂಥದ್ದಾಯಿತು. ಅವರು ಹೇಳಿದ್ದಾರೆ ಅನ್ನೋದಕ್ಕಾಗಿ ಕೃಷ್ಣ ಹೋಗ್ತಾನೆ. ಕೃಷ್ಣ ಏನು ಹೇಳಿದ್ದ, ತಂಗಿ, ಆ ಪ್ರತಿಜ್ಞೆ ಭೀಮನದಲ್ಲ, ನನ್ನದು, ನಡೆಸಿಕೊಡುವಂತಹ ಭಾರ ನನ್ನದು, ನೀನು ಅಂಜಬೇಕಾದ ಅಗತ್ಯ ಇಲ್ಲ. ಒಂದು ವೇಳೆ ಅವರು ಮಾಡಲಿಲ್ಲ ಅಂದರೆ ನಿನ್ನ ಪರವಾಗಿ ಆ ಭಾಷೆಯನ್ನು ಈಡೇರಿಸಿಕೊಳ್ಳುವಂಥ ಜವಾಬ್ದಾರಿ ನಂದು ಅಂತ ಮಾತು ಕೊಟ್ಟಿದ್ದಾನೆ ಕೃಷ್ಣ. ತಪ್ಪೇನು ತಪ್ಪೇನು ಅಂತ ಇವತ್ತು ಪ್ರಶ್ನೆ ಮಾಡ್ತಾಳೆ ದ್ರೌಪದಿ. ಅಂಥ ಸ್ಥಿತಿಗೆ ನನ್ನನ್ನು ತಂದ್ರಲ್ಲ, ನೋವುಗಳಿಗೆ, ಅವಳ ಕಷ್ಟಗಳಿಗೆ ಕೃಷ್ಣನು ಸ್ಪಂದಿಸ್ತಿಲ್ಲ ಅಲ್ಲ ಅನ್ನುವಂಥ ಒಂದು ಅಚ್ಚರಿಯ ಭಾವ. ಅದಕ್ಕಾಗಿ ಅವಳ ಮುಖವನ್ನು ಕವಿ ಹೇಳ್ತಾನೆ, ಮಸೂಡ್ದ ಆನನ ಅಬ್ಜ, ಬಾಡಿದಂತಹ ತಾವರೆ ಆಗಿದ್ದಂತಹ ಮುಖ ಆಯಿತು. ಯಾಕೆ ಆಯಿತು? ನೋವು. ಮುಖವನ್ನು ಆದರ್ಶ ಅಂತ ಕರೀತಾರೆ, ಕನ್ನಡಿ. ಮುಖ ಅನ್ನುವುದು ಕನ್ನಡಿ. ಯಾವುದಕ್ಕೆ? ನಮ್ಮ ಮನದ ಭಾವಗಳನ್ನು ಪ್ರತಿಬಿಂಬಿಸುವಂತಹ ಕನ್ನಡಿ. ಅವಳ ಮುಖ ಬಾಡದೆ ಇನ್ನೇನಾಗಬೇಕು? ಮಸೂಡ್ದಾನನಾಂಬುಜೆ ಬಂದಳು ಕೃಷ್ಣನ ಒಳಗಕ್ಕೆ ಅಂತ ಕವಿ ಹೇಳ್ತಾನೆ. ಅವಳು ಹೇಗೆ ಬಂದು ನಾರಿ ಶಕ್ತಿಯ ಪ್ರತಿನಿಧಿಯಾಗಿ ಬಂದು, ಹೇಗೆ ಬಂದು ರಾವಳಿಯ ದಡ್ಡಿಯ ವಿವಿಧ ಭಟರು ಗಣನೆಯಲ್ಲಿ ಪರಯುವತಿ ಬಂದಳು, ಸಖಿಯರೊಯ್ಯಾರದಲ್ಲಿ ನೃಪಸಭೆಗೆ ನವಬಳಾಹಕದೊಳಗೆ ಮಿಂಚಿನ ಛವಿ ಸಹಿತ ಮರಿಮೇಘವು ಆವಿರ್ಭವಿಸಿದೆನೆ, ದಂಡಿಗೆಯ ನಿಳಿದಳು ಹೊಕ್ಕಳೋಲರವ, ಮೇಲೆಯ ಮೇಲೆ ಕೊಳ್ಳಿರಿಸಿಕೊಂಡು ಅದನ್ನು ಮುಚ್ಚಿ ಮಹಾರಾಜ್ಞಿಯನ್ನು ಕರ್ಕೊಂಡು ಬರ್ತಾರೆ. ಮಹಾರಾಣಿಯವರು ಅಭಿಷೇಕ ಆಗಿದೆ ಅವಳ ತಲೆ ಮೇಲೆ. ಬರ್ತಾಳೆ. ಬರುವಾಗ ಅವಳನ್ನು ಹೊತ್ತುಕೊಂಡು ಬರುವಂತಹ ಮೇನೆಯವರ ಜೊತೆಯಲ್ಲಿ ಅವಳ ಸಖಿಯರ ಒಂದು ಗಣನವೇ ಇದೆ. ಅವಳೆಷ್ಟು ಚೆಲುವೆಯೋ ಅವಳಷ್ಟೇ ಚೆಲುವೆಯಾದಂಥ ಸಖಿಯರು ಅವಳ ಜೊತೆಯಲ್ಲಿದ್ದಾರೆ ಅನ್ನೋದನ್ನು ಕುಮಾರವ್ಯಾಸ ಅದರಲ್ಲಿ ಹೇಳಿದ್ದಾನೆ. ಅವರ ಜೊತೆಗೆ ಬರುವಾಗ ಉಘೆ ಭಾಪುರೆ ಕೂಗುವಂತಹ ಸಂದೋಹ ಇದೆ ಅವಳ ಜೊತೆಯಲ್ಲಿ. ಕವಿ ಹೇಳ್ತಾನೆ, ಭಟರ ಉಗ್ಗಣೆಯಲ್ಲಿ ಕೂಗ್ತಾ ಇದ್ದಾಳೆ. ದಾರಿ ಬಿಡಿ ಬಹುಪರ, ಇವುಗಳನ್ನೆಲ್ಲವನ್ನು ಮಾಡಿಕೊಂಡು ದ್ರೌಪದಿ ಬರ್ತಾಳೆ. ಯಾಕೆ ಬರ್ತಾಳೆ? ನಾನು ಮಹಾರಾಣಿ ಅಂತ ಪ್ರತಿಪಾದಿಸುವಂತಹ ಅನಿವಾರ್ಯತೆ ದ್ರೌಪದಿಗೆ ಬಂದಿದೆ. ಎಲ್ಲೋ ಯಾರೋ ಏನನ್ನೋ ಹೇಳ್ತಾರೆ ಅನ್ನೋದಕ್ಕಾಗಿ ಅಂಜಿ ಕೂತವಳಲ್ಲ. ಹೆಡೆ ಎತ್ತಿದ ನಾಗನ ಹಾಗೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿದವಳು. ತೊಡೆಯನ್ನು ಎತ್ತಿ ತೋರಿಸಿ, ಬಾ ಕುಳ್ಳಿರುವುದಂತ ಕೌರವನಿಗೆ, ಭೀಮ ನಿನ್ನ ರಕ್ತವನ್ನು ಕುಡಿತಾನೆ, ನೆನೆಬಿಟ್ಟುಕೋ ಅಂತ ಸಿಟ್ಟಿನಲ್ಲಿ ನಿನಗೆ ಸಾವು ನಿನ್ನ ತೊಡೆಯ ಮೂಲಕವೇ ಬರ್ತದೆ ಅಂತ ಗರ್ಜಿಸಿದಂಥ ಸಿಂಹಿಣಿ ಅವಳು. ಇವತ್ತು ಆ ಭಾವವನ್ನು ಪ್ರತಿಬಂಧಿಸಬೇಕಾಗಿದೆ ಅವಳು. ಸುಮ್ಮನೆ ಬಂದರೆ ಅದು ಬರುವುದಿಲ್ಲ. ಕೃಷ್ಣ ಕರೆದ ಅಂದ ಕೂಡಲೇ ತಲೆ ಮೇಲೆ ಒಂದು ವಸ್ತ್ರವನ್ನು ಹಾಕಿಕೊಂಡು ಬಂದ ಕೂಡಲೇ ಅವಳು ದ್ರೌಪದಿ ಆಗುವುದಿಲ್ಲ. ಅವಳು
ಅಗ್ನಿಕನ್ಯೆ ಆಗುವುದಿಲ್ಲ, ಯಾಜ್ಞಸೇನಿ ಆಗುವುದಿಲ್ಲ. ಅವಳು ಇವತ್ತು ಯಜ್ಞಸೇನಿಯಾಗಿದ್ದಾಳೆ. ಯಾಕೆ? ನಾಳೆ ಈ ಕೌರವರನ್ನ ಈ ಯಜ್ಞದ ಹವಿಸಾಗಿ ಅರ್ಪಿಸುವಂಥ ಸಂಕಲ್ಪವನ್ನು ತೊಟ್ಟಂಥ ದೃಢಮಾನಸಿ ಯಾಕೆ? ಅಂಜುಗುರುಕೆ ಹೆಣ್ಣಲ್ಲ. ಮಮ ಕ್ಷತ್ರಾಣಿ, ಕ್ಷತ್ರಿಯರಿಗೆ ಕ್ಷಾತ್ರವೇ ಧರ್ಮ, ಭಿಕ್ಷೆ ಬೇಡುವುದಲ್ಲ ಸ್ಪಷ್ಟವಾಗಿ ತಿಳಿದವಳು. ಹೇಗೆ ಬಂದು ಮಹಾರಾಣಿಯಾಗಿ ಬಂದು ಎಲ್ಲರ ಒಗ್ಗಣೆಯಲ್ಲಿ ಬಂದು ಸರ್ವಾಲಂಕಾರ ಭೂಷಿತೆಯಾಗಿ ಬಂದು ಯಾವುದನ್ನು ಉಡುಗೆ ತೊಡುಗೆಗಳನ್ನು ಬಿಟ್ಟಿಲ್ಲ. ಬೇಕಾದಂಥ ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡು ಬಂದು ನಾನು ಬಂದಿದ್ದು ಅವರಿಗೆ ಕೇಳಬೇಕು, ಅವರಿಗೆ ಕಾಣಬೇಕು, ಅವರ ಆಘ್ರಾಣಕ್ಕೆ ಸಿಗಬೇಕು, ಅವರ ಪಂಚಭೂತಗಳನ್ನು ನಾನು ಇವತ್ತು ಗೆಲ್ಲಬೇಕು. ಇದು ನಿಜವಾದಂಥ ಸಾಧನೆ, ಇದು ನಿಜವಾದಂಥ ಪರಿಕಲ್ಪನೆ ಪಾಂಚಾಲಿಯದ್ದು. ಅದೇ ರೀತಿಯಾಗಿ ಬರ್ತಾಳೆ. ಬಂದವಳನ್ನು ಕವಿ ಬಹಳ ಸುಂದರವಾಗಿ ಹೇಳ್ತಾನೆ. ಏನು? ಇಳಿದಳು ಹೊಕ್ಕಳು ಓಲಗವ. ಕೃಷ್ಣನ ವರ್ಗಕ್ಕೆ ಬಂದಿದ್ದಾಳೆ ದ್ರೌಪದಿ. ಮುಂದೇನಾಗ್ತದೆ ನೋಡೋಣ. ಎಲೆ ಸಮೀರ ಕುಮಾರ, ಎಲೆ ಸಮೀರ ಕುಮಾರ, ಸಂಪ್ರತಿ ಗಳಿಸಿದೈ ಕಲಿತನವ ನೀರೊಳು ಕಲಗಿದೈ ಕೈವಾರವಾದುದೇ ಕೌರವೇಂದ್ರನಯೇ ಕಲಿಸಿದೈ ಕೃಷ್ಣಂಗೆ ನೀತಿಯ, ಕಲಿಸಿದೈ ಕೃಷ್ಣಂಗೆ ನೀತಿಯ, ಬಳಸಿದೈ ಬಹುಮತವ, ಬಳಸಿದೈ ಬಹುಮತವ, ನರಕದೋಳಿಳಿಸಿದೈ ಶಶಿಕುಲವ, ನರಕದೋಳಿಳಿಸಿದೈ ಶಶಿಕುಲವನು, ಎಂದನಿಲ ಜನ ನೋಡಿದಳು. ಅವಳು ರಾಜ್ಯಸಭೆಗೆ ಒಳಗೆ ಬರಬೇಕಾದ್ರೆ ಸಮಸ್ತರ ಕಣ್ಣುಗಳು ಅವಳ ಮೇಲಿದೆ. ಅವಳು ಒಬ್ಬಂಟಿ ಹೆಣ್ಣು ಬರ್ತಾಳೆ. ಇಡೀ ರಾಜ್ಯಸಭೆಯಲ್ಲಿದ್ದವರೆಲ್ಲರೂ ಅವಳನ್ನು ನೋಡ್ತಾರೆ. ಆದರೆ ದ್ರೌಪದಿ ಯಾರನ್ನೂ ನೋಡುವುದಿಲ್ಲ, ಕೃಷ್ಣನನ್ನು ಸಹ ನೋಡುವುದಿಲ್ಲ. ಅವಳಿಗೆ ಬೇಕಾದ ಒಬ್ಬನೇ ವ್ಯಕ್ತಿ, ಅದು ಅವಳ ಅಂತರಂಗದ ಆತ್ಮವಾಗುವವನು ಭೀಮಸೇನ. ನಾವು ಒಂದು ಸಭೆಗೆ ಬಂದರೆ ನಮಗೆ ಬಹಳ ಆತ್ಮೀಯರು ಯಾರಿದ್ದಾರೆ ಅಂತ ನೋಡ್ತೇವೆ ಅಲ್ಲಿ. ಆಮೇಲೆ ಸಾಧ್ಯವಾದರೆ ಅವರ ಪಕ್ಕದಲ್ಲಿ ಒಂದು ಆಸನ ಇದ್ದರೆ ಬಂದು ಅದನ್ನು ಅಲಂಕರಿಸಿಕೊಳ್ತೇವೆ. ನಮ್ಮ ವೈಯಕ್ತಿಕವಾದಂಥ ಸಂಪರ್ಕದ ಪ್ರಭಾವ. ದ್ರೌಪದಿಯು ಅದನ್ನೇ ಮಾಡಿದ್ದು. ಭೀಮನನ್ನು ಹುಡುಕಿದ್ರು. ಒಂದು ಹೆಣ್ಣಿನ ದೃಷ್ಟಿಗೆ ಎಷ್ಟು ಶಕ್ತಿ ಇದೆ ಎನ್ನುವುದನ್ನು ಕವಿ ಕುಮಾರವ್ಯಾಸ ಈ ಪದ್ಯದ ಮೂಲಕ ಅದ್ಭುತವಾಗಿ ವರ್ಣಿಸಿದ್ದಾರೆ. ಎಲೆ ಸಮೀರ ಕುಮಾರ, ಸಮೀರ ಅಂದ್ರೂ ಅದೇ ಮಂದಾನಿಲ. ಹೇಗಾಗ್ಬಿಟ್ಟು ಎಲೆ ಸಮೀರ ಕುಮಾರ, ಮೆತ್ತನಾಗಿರುವಂತಹ ಬಹಳ ಶಾಂತ ಸ್ವಭಾವವನ್ನು ಹೊಂದಿರುವಂತಹ ಸಂಪ್ರತಿ ಗೆಳಸಿದೈ. ನೀನು ಯಾರ ಹತ್ರ ಪ್ರೀತಿಗೆ ಬಳಸಿದೆಯಲ್ಲ, ಪ್ರೀತಿಗೆ ನಿನ್ನ ಮನಸ್ಸು ಬಂತಲ್ಲ ಯಾರ ಮೇಲೆ? ಕೌರವರ ಮೇಲೆ. ಆ ರೀತಿ ನಿನ್ನ ಮನಸ್ಸು ಪರಿವರ್ತನೆ ಆದದ್ದರಿಂದ ಕಲಿತನವ ನೀರೊಳು ಕಲಕಿದೈ. ಕಲಿತನ ಆಯಿತು ನಿನ್ನ ಧೈರ್ಯ, ಸಾಹಸು, ರೋಮಾಂಚನವಾಗುವಂಥ ನಿನ್ನ ಮಾತು ಎಲ್ಲ ನೀರಿನಲ್ಲಿ ಕಲಕಿಬಿಟ್ಟೆ. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಮಾಡಿಬಿಟ್ಟಿಯಲ್ಲ ನೀವಾ. ಕೈವಾರವಾದುದೇ ಕೌರವೇಂದ್ರನಿಗೆ. ಬಹಳ ಪ್ರೀತಿ ಬಂದುಬಿಟ್ಟು ನಿನಗೆ ಕೌರವ ಮೇಲೆ. ಅಂಥ ಬದ್ಧ ದ್ವೇಷ ಇತ್ತು, ಸಿಡಿಲಿನಂತೆ ಗರ್ಜಿಸ್ತಾ ಇತ್ತು. ಕೌರವನಲ್ಲಿ ಕೈವಾರವಾದುದೇ. ಕಲಿಸಿದ ಈ ಕೃಷ್ಣನಿಗೆ ಭಾಷೆಯ ಅಥವಾ ನೀತಿಯ. ಏನು ಮಾಡಿದೆ? ಕೃಷ್ಣ ಕೇಳಿದ ನಿನಗೆ, ಏನು ಮಾಡಿದೆ ನೀನು?
ಅವನಿಗೆ ನೀತಿಯನ್ನು ಹೇಳಿದ್ಯಾ. ಇದಲ್ಲ ಕೃಷ್ಣ. ಕೃಷ್ಣ ಎಂತ ಅಸುರಾಂತಕ, ಅವನಿಗೆ ಹೇಳಿಕೊಟ್ಟಿದ್ಯಾ. ಕಲಿಸಿದ ಈ ಕೃಷ್ಣನಿಗೆ ಭಾಷೆ ಬಹುಮತದಲ್ಲಿ, ಬಹುಮತ ಅಂದರೆ ಇವರಲ್ಲಿ ಮತ ಚಲಾವಣೆ ಮಾಡಿದ್ದಾರೆ, ಯಾರು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ, ಯಾರು ಯುದ್ಧ ಮಾಡುವುದಿಲ್ಲ. ಆ ಬಹುಮತದಲ್ಲಿ ಏನು ಮಾಡಿದೆ, ಆ ಬಹುಮತವನ್ನು ಬಳಸಿ ಅಣ್ಣನ ಜೊತೆ ಸೇರಿಕೊಂಡು ನರಕದೊಳು ಇಳಿಸಿದೈ. ಯಾವುದನ್ನ? ಶಶಿಕುಲವ. ಪ್ರತಿಯೊಂದು ಮಾತಿನಲ್ಲಿ ಒಂದು ದೊಡ್ಡದಾದಂತಹ ಚಾಟಿಯ ಏಟಿದೆ. ನೀನು ಹೀಗಿರ್ಬೇಕಾದವನಲ್ಲ ಭೀಮ, ಹೀಗಿದ್ದೀಯ. ಒಂದೇ ಒಂದು ಮಾತನ್ನು ಹೇಳದೆ ತನ್ನ ಕಣ್ಣಿನ ನೇರವಾದ ನೋಟದಲ್ಲಿ ಭೀಮನನ್ನು ದುರುಗುಟ್ಟಿ ನೋಡುತ್ತಾ ಇಷ್ಟು ಮಾತನ್ನು ಹೇಳಿದರು. ಎಲೆ ಸಮೀರ ಕುಮಾರ ಸಂಪ್ರತಿ ಗೆಳಿಸಿದೈ, ಕಲಿತನವ ನೀರೊಳು ಕಲಕಿದೈ, ಕೈವಾರವಾದದೆ ಗೌರವೇಂದ್ರನಲ್ಲಿ ಕಲಿಸಿದ ಈ ಕೃಷ್ಣನಿಗೆ ನೀತಿಯ, ಬಳಸಿದ ಈ ಬಹುಮತವ ನರಕದೊಳು ಇಳಿಸಿದ ಈ ಶಶಿಕುಲವ ಎಂದು ಅನಿಲ ಜನ ನೋಡಿದಳು. ಎಂಥ ಅದ್ಭುತವಾದಂತಹ ಕಲ್ಪನೆಯನ್ನು ನಾರಾಯಣಪ್ಪ ಕೊಟ್ಟಿದ್ದಾನೆ. ಒಂದೊಂದು ಶಬ್ದಕ್ಕೂ ಅವಳ ಕಣ್ಣಿನ ಮಿಂಚು ನಮಗೆ ಕಾಣಬೇಕು. ಒಂದೊಂದು ಪದದಲ್ಲಿಯೂ ಕೂಡ ಅವಳ ಭಾವದ ಆ ತೀಕ್ಷ್ಣತೆಯನ್ನು, ಆ ನೋವನ್ನು ನಾವು ತಿಳ್ಕೊಂಡಾಗ ಕುಮಾರವ್ಯಾಸನ ಕಾವ್ಯ ನಿರಂತರವಾಗಿರುತ್ತೆ. ಇದಕ್ಕೆ ಅಳಿವಿಲ್ಲ ಅಂತ ಹೇಳುವುದನ್ನು ಈಗ ಮಾತಾಡ್ತಾಳೆ ಅವಳು. ಯತಿಗಳಾದಿರಿ ನೀವು, ಯತಿಗಳಾದಿರಿ ನೀವು, ರೋಷಚ್ಚುದರಲೆ ಬಳಿಗೇನು, ಧರ್ಮಜ್ಞತೆಯ ನೆಲೆಗಳ ನರಿದ ಮನವು ಎರಗುವುದೇ ಕಾಣಗಕ್ಕೆ, ಕ್ಷಿತಿಯ ಪಾಲಿಸುವುದು ವಿರೋಧಿವ್ಯಧಿಕರವ ಬಿಡಿಸುವುದು, ಕುಂತೀಸುದರು ಕೌರವರೊಡನೆ ಸುಖದಲ್ಲಿ ರಾಜ್ಯವಾಳುವುದು. ಭೀಮನ ಹತ್ರ ಭೀಮನನ್ನೇ ಕುರಿತಾಗಿ ಹೇಳಿದಂತೆ ಹೇಳ್ತಾಳೆ. ಆದರೆ ಭೀಮನಿಗೆ ಒಬ್ಬನಿಗೆ ಕೊಟ್ಟಂತಹ ಏಟಲ್ಲ. ಮಂದಿಯಲ್ಲಿ ಹೋಗುತ್ತಿರುವಂತಹ ಹಸುಗಳ ಗುಂಪಿನಲ್ಲಿ ಹಿಂದಿಂದಕ್ಕೆ ಒಂದಕ್ಕೆ ಚಾಚಿ ಬೀಳಿಸಿದರೆ ಮುಂದೆ ಇದ್ದದ್ದು ವೇಗವಾಗಿ ಹೋಗುವಂತೆ ಆ ಪ್ರಯೋಗವನ್ನು ಮಾಡ್ತಾಳೆ. ಯತಿಗಳಾದಿರಿ ನೀವು. 13 ವರ್ಷ ವೇದ ಪಾರಾಯಣಗಳನ್ನು ಮಾಡ್ತಾ ಸನ್ಯಾಸಿಗಳ ಜೊತೆಯಲ್ಲಿದ್ದವನು, ಇದ್ದವರ ಜೊತೆಯಲ್ಲಿ ಇದನ್ನೇ ಚರ್ಚೆ ಮಾಡ್ತಾ ಇದ್ದದ್ದು ಅವನು ಧರ್ಮರಾಯ. ಧರ್ಮರಾಯನ ಜೊತೆಗೆ ಸೇರಿ ಇದೇ ಯತಿ ಬುದ್ಧಿ ನಿಮಗೂ ಬಂತು. ಕ್ಷಾತ್ರತನದಿಂದ ಹೊರಗಾದ್ರಿ. ಧರ್ಮದ ಬಗ್ಗೆ ಆಲೋಚನೆ ಮಾಡುವಂತಹ ಮನಸ್ಸು ಯುದ್ಧಕ್ಕೆ ಬಳಸುತ್ತಾರೆ, ಯುದ್ಧಕ್ಕೆ ಅದು ಮನಸ್ಸು ಮಾಡುತ್ತದೆ. ಆದ್ದರಿಂದ ಭೀಮನನ್ನ ಮತ್ತೆ ಕೇಳಬೇಕಾಗಿದೆ. ಅವಳು ಹೇಳ್ತಾಳೆ, ನೀವು ಇಷ್ಟೆಲ್ಲ ಮಾಡಿದಂತಹ ನಿಮಗೆ ನನ್ನ ಬಗ್ಗೆ ಏನು ಕರುಣೆ ಬರಲಿಲ್ಲಲ್ಲ ಭೀಮ ಹೇಳಿ ಕೇಳ್ತಾಳೆ ಭೀಮನನ್ನು. ಭೀಮ ಭೀಮ ಬಲವದರಾದಿ ಸೇನಾ ಭೀಮ, ಕುರುಕುಲ ಕುಸುಮ ಮಾರ್ಗಣ ಭೀಮ, ಕುರುಕುಲ ಕುಸುಮ ಮಾರ್ಗಣ ಭೀಮ, ಮರೆದೈ
ಭೀಮನನ್ನೇ ಕುರಿತು ಸ್ಪಷ್ಟವಾದ ಮಾತುಗಳಲ್ಲಿ ದ್ರೌಪದಿ ಹೇಳ್ತಾರೆ. ಭೀಮ ಬಲವಾದ ರಾತಿ ಭೇನ ಭೀಮ, ಬೇರೆಯವರ ಸೇನೆಯನ್ನು ಒಂದೇ ಹೊಡೆತಕ್ಕೆ ಸಂಪೂರ್ಣವಾಗಿ ನಾಶ ಮಾಡುವಂಥ ಅದ್ಭುತ ಶಕ್ತಿಯನ್ನು ಹೊಂದಿರುವಂತಹ ಭೀಮ, ಕುರುಕುಲ ಕುಸುಮ ಮಾರ್ಗನ ಭೀಮ. ತುಂಬ ಚಂದ ನೀನು ಕುರುಕುಲದಲ್ಲಿ ನಿನ್ನಂಥವ್ರು ಯಾರೂ ಇಲ್ಲ. ನೀನು ಕುರುಕುಲಕ್ಕೆ ವಸಂತನಾಗಿರುವವನು, ಕುಸುಮ ಮಾರ್ಗನಾಗಿರುವವನು ಭೀಮ. ಮರೆದೈ ಮಾನಿನೀಯ ಮಾನ ಅಪಹಾನಿಗಳ ಮರಿಲಿಲ್ಲ, ನೀನು ಮರಿಬಾರದು. ಅದಕ್ಕೆ ಕೇಳ್ತಾಳೆ, ಮರೆದೈ ನನಗೆ ಆದಂಥ ಅವಮಾನವನ್ನು ನೀನು ಮರ್ತೀಯೋ ಭೀಮ? ಒಂದು ನೆನಪಿಟ್ಟು, ರಾಮನು ಅಬಲೆಗೆ ಸಂದ ಘನ ಸಂಗ್ರಾಮ ಆ ಕಾಲದ್ದು. ಹೆಂಡತಿಗಾಗಿ ಮರ್ಯಾದಾ ಪುರುಷೋತ್ತಮ ಏನೆಲ್ಲ ಮಾಡಿದ ನಿನಗೆ ಗೊತ್ತಿದೆ. ಆ ಸ್ಥಿತಿಗೆ ನೀನು ಏರಬೇಕು ಭೀಮ ಅನ್ನೋದು ಭಾವ. ನೀ ಕೇಳದರಿಯ ಪ್ರೇಮದಲ್ಲಿ ನೋಡೆಂದು ಹೇಳಿದ ಮಾತು ಕೇಳುವುದಿಲ್ಲ ಅಂದರೆ ಮೈ ತಟ್ಟಿ ಬೆನ್ನು ತಟ್ಟಿ ನಾನು ಹೇಳಿದ್ದಕ್ಕೆ ಸ್ವಲ್ಪ ಗಮನ ಕೊಡಪ್ಪ ಅಂತ ಕೇಳುವುದು ಸತಿಯಾದವಳಿಗೆ ಪ್ರಧಾನವಾದಂತಹ ಅಂಶ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾಳೆ. ಆದರೂ ಭೀಮ ಬಗ್ಗುವುದಿಲ್ಲ. ಈಗ ಹೇಳ್ತಾಳೆ, ನಿನ್ನ ಕರ್ತವ್ಯ ಏನು ಗೊತ್ತಾ? ಧರೆಗೆ ಕಟ್ಟ ಭೀಮಾನ ಹೆಂಡಿರ ಹರಿವ. ಧರೆಗೆ ಕಟ್ಟ ಭೀಮಾನ ಹೆಂಡಿರ ಹರಿಭವೋ, ಆ ಹರಿವದಲ್ಲಿ ಕೆಡುವುದು ಅರಿಯನು ಅವಗಡಿಸಿದೊಡೆ ಸಾವರು ಪಂಥವುಳ್ಳವರು ಸುರನರೋರಗರೊಳಗೆ ನಿಮ್ಮೈವರಿಗೆ ಸರಿಯಿಲ್ಲ. ಅಬಲೆಯುಬ್ಬಳ ಹರಿವದಲ್ಲಿ ಹಂಗಾದಿರೆಂಬ ಅಪದೆಸೆಗೆ ನೋಡುವರೆ. ಅಗ್ನಿಸಾಕ್ಷಿಯಾಗಿ ನಿನ್ನನ್ನು ನಾನು ಮೀರುವುದಿಲ್ಲ ಅಂತ ಮಾತು ಕೊಟ್ಟಂತಹ ಪತಿ, ಅವಳ ಜೊತೆಯಲ್ಲಿ ಬಂದಂತಹ ಸತಿ ಹೊಸ ಮನೆಯ ಹೊಸ್ತಿಲನ್ನು ದಾಟಿ ಬಂದಾಗ ತನ್ನ ಸಮಸ್ತವನ್ನು ಹಿಂದಕ್ಕೆಕ್ಕಿ ನಾನು ಈ ಮನೆಯವಳು ಎನ್ನುವಂಥ ಪ್ರಜ್ಞೆಯನ್ನು ಇಟ್ಟುಕೊಂಡು ಬಂದಿದ್ದಾಳೆ ಅನ್ನುವ ಪ್ರಜ್ಞೆ ನಿನಗೆ ಬೇಕು. ಇದನ್ನು ಹೇಳೋದವಳು. ಧರೆಗೆ ಕಟ್ಟ ಭೀಮಾನ ಹೆಂಡಿರ ಹರಿವ. ಹೆಂಡತಿಯ ಮಾತನ್ನು ಕೇಳಲಿಕ್ಕೆ ನಿನ್ಗೆ ಆಗುದಿಲ್ಲ ಅಂದರೆ ನೀನು ಗಂಡನಾಗಿದ್ದು ಪ್ರಯೋಜನ ಇಲ್ಲ. ಇಲ್ಲಿಂದ ಯಾರು ಚಪ್ಪಾಳನೆ ತಟ್ಟಲಿಲ್ಲ. ದ್ರೌಪದಿಯ ಮಾತು ಅದು ನಮ್ಮ ಮಾತು ಕೂಡ ಅಲ್ವೇ? ನನ್ನ ಇಚ್ಛೆಯನ್ನು ನೀನು ಪೂರೈಸಲಿಕ್ಕಾಗಿ ಇರುವನು. ನಿನ್ನ ಸಹವರ್ತಿಯಾಗಿ ಬಂದಿದ್ದೇನೆ, ಸಹಧರ್ಮಿಣಿಯಾಗಿ ಬಂದಿದ್ದೇನೆ. ಅದು ನಿನ್ನ ಧರ್ಮ. ನನ್ನ ಆಸೆಯನ್ನು ಈಡೇರಿಸು. ಆದರೆ ಅದಕ್ಕಾಗಿ ಅದಕ್ಕಿಂತ ಹೆಚ್ಚಿನದಾಗಿ ಪ್ರತಿಜ್ಞೆ ಮಾಡಿದವನು ನೀನು. ಆ ಪ್ರತಿಜ್ಞೆಯನ್ನು ನೆರವೇರಿಸೋದಕ್ಕೆ ನಿನಗೆ ಸಾಧ್ಯವಾಗಿಲ್ಲ ಅಂದರೆ ಸಾವರು ಪಂಥ ಉಳ್ಳವರು. ಪ್ರತಿಜ್ಞೆ ಮಾಡಿದವರು ಅದು ಈಡೇರಿಸಲಿಕ್ಕಾಗಿ ತನ್ನನ್ನು ತಾವು ಸಾಯಿಸಿಕೊಳ್ತಾರೆ. ಅಂಥ ಕಳೆದಲ್ಲಿ ನೀನು ಅದನ್ನು ಬಿಟ್ಟು ಒಬ್ಬಳ ಹೆಂಡತಿಗಾಗಿ 5 ಜನರಾಗಿರುವಂತಹ ನೀವು ನನ್ನ ಆಸೆಯನ್ನು ಪೂರೈಸಲಿಕ್ಕೆ ಆಗಲಿಲ್ಲ ಅಂದರೆ ದುರ್ಯಶಕ್ಕೆ ಹಂಗಾದಿರಿ ಎನ್ನುವಂತಹ ದುರ್ಯಶಕ್ಕೆ ನೀವು ನೋನುವರೆ ಆ ವೃತ್ತವನ್ನೇ ನೀವು ತಗೊಂಡಾಗಿದೆ. ನನ್ನ ಮರ್ಯಾದೆ ತೆಗೆಯುವಂತಹ ವೃತ್ತವನ್ನೇ ನೀವು ಹೊಂದಿಕೊಂಡಾಗಿದೆ. ಆದ್ದರಿಂದ ಇದು ಸರಿಯಾದ ಕೆಲಸ ಅಲ್ಲ ಎನ್ನುವುದನ್ನು ಹೇಳಿ ಮುಂದುವರಿಸಿ. ತನಯರೈವರು ವೀರ ಸಹದೇವನು, ತನಯರೈವರು ವೀರ ಸಹದೇವನು, ಘಟೋತ್ಕಚನು ಈ ಸುಭದ್ರಾ ತನಯನು ಎಮ್ಮ
ಪ್ರಕರಣದಲ್ಲಿ ದ್ರೌಪದಿ ಒಂದು ಮಾತನ್ನು ಹೇಳ್ತಾಳೆ. ಇನ್ನು ಹುಟ್ಟದೆ ಇರಲಿ ನಾರಿಯರೆನ್ನವಲು ಬಂಧಿತರು, ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಧರು. ಭೀಮನಿಗೆ ಮತ್ತು ದ್ರೌಪದಿಗೆ ಇರುವಂತಹ ಸಂಬಂಧ. ಅವ ಪವಮಾನ ನಂದನ, ಇವಳು ಯಾಜ್ಞಸೇನಿ. ಒಂದು ಕಡೆಗೆ ಗಾಳಿ, ಒಂದು ಕಡೆಗೆ ಬೆಂಕಿ. ಅದರ ಎದುರು ಆ ಭೀಕರವಾದಂತಹ ಘರ್ಷಣೆ ನಡೆದರೆ ತಡೆಯುವವರು ಯಾರೂ ಇಲ್ಲ. ಹಾಗಿದ್ದು ಭೀಮ ಮೌನವಾಗಿ ಕೂತಿದ್ದಾನೆ. ಪಾಂಡವರು ಉಸಿರೆತ್ತುವುದಿಲ್ಲ ಅಂದಾಗ ತೊಡೆಯಲಾರದ ರೋಷ ಬಂದು ಬಿಡ್ತದೆ ದ್ರೌಪದಿಗೆ. ನಿಮ್ಮ ಹಂಗು ನನಗೆ ಯಾಕೆ? ನೀವೇನು ನನಗೆ ಏನೂ ಅಲ್ಲ, ಯಾಕೆ? ನಾನೇ ನಾನೇ ಕಾದಾಡ್ತೇನೆ. ತನಯರೈವರು ಉಪಪಾಂಡವರು, ವೀರ ಸಹದೇವ ಅವನೊಬ್ಬನೇ ಹೇಳಿದ್ದು ಸಮರವೇ ಬೇಕು ಅಂತ. ವೀರ ಸಹದೇವ, ಇಷ್ಟವರೆಗೆ ವೀರ ಅಂತ ಭೀಮನನ್ನು ಹೇಳ್ತಾ ಇದ್ವಿ, ಈಗ ಭೀಮನನ್ನ ವೀರ ಅಂತ ಹೇಳುತ್ತಿಲ್ಲ, ತನ್ನ ಕಾರ್ಯ ಆಗಬೇಕು. ಸಹದೇವ ವೀರ, ನೀನಲ್ಲ. ನನ್ನಯ ತಂದೆ ಅವನ ಮೂರಕ್ಷವೇಣಿ ಸೇನೆ, ನಮ್ಮ ಕೃಷ್ಣನ ಅಳಿಯ ಸುಭದ್ರಾತನೆಯ ಅಭಿಮನ್ಯು, ಭೀಮನ ಸುತ, ಭೀಮ ಬೇಡ ನನಗೆ, ಭೀಮನ ಮಗ ಘಟೋತ್ಕಜ. ಇನಿವರೇ ಕಾದುವುದು. ಯಾತಕ್ಕಾಗಿ ಕಾದುವುದು? ದುಶ್ಯಾಸನನ ರಕುತವ ಕುಡಿದು ಕುರುಕುಲ ವನವ ಸುಡುವನು. ನೋಡಿ ಅವಳ ರೋಷ ಎಷ್ಟಿದೆ. ಯಾಕೆ ಈ ಮಾತನ್ನು ಹೇಳ್ತಾಳೆ? ವನವನ್ನು ಸುಡುವುದು ಅಗ್ನಿ, ನಾನು ಅಗ್ನಿ, ಅಗ್ನಿ ಕನ್ಯೆ, ಅಗ್ನಿ ದಿವ್ಯೆ ನಾನು. ನಿಮ್ಮ ಹಂಗೇಕೆ? ನನಗೆ ನಿಮ್ಮ ಹಂಗೆ ಬೇಕಾಗಿಲ್ಲ. ಇಷ್ಟು ಮಾತನ್ನು ಕೇಳಿದಾಗ ಇಷ್ಟೊಳಗೆ ಸುಮ್ಮನಿದ್ದಂಥ ಭೀಮನಿಗೆ ಒಳಗೊಳಗೆ ಪ್ರಾರಂಭ ಆಯಿತು. ಅವ ಹೇಳ್ತಾನೆ, ವರಸತಿಯ ಬಿಸು ಸುಯ್ದ ಗಾಳಿಯುಳುರಿ ಚಡಾಡಿಸೆ, ರೋಷಮಯ ದುಬ್ಬರದೊಳೌಡುತ್ತಿದನು. ರೋಷಮಯ ದುಬ್ಬರದೊಳೌಡುತ್ತಿದನು. ಹಿಡಿದನು ಕತಿಯ ನಹಿತರುಳು. ತರುಣಿ ಸೈರಿಸು ಸೈರಿಸು ಇನ್ನೀ ಸುರಿವ ಕಂಬನಿಗಳಿಗೆ ಶತ ಸಾವಿರ ಮಡಿಯ ಕಂಬನಿಯ ಸುರಿಸುವೆ. ಹಗೆಯ ಹೆಂಡಿರಲಿ ತರುಣಿ ಸೈರಿಸು ಸೈರಿಸು ಇನ್ನೀ ಸುರಿವ ಕಂಬನಿಗಳಿಗೆ ಶತ ಸಾವಿರ ಮಡಿಯ ಕಂಬನಿಯ ಸುರಿಸುವೆ. ಹಗೆಯ ಹೆಂಡಿರಲಿ ವರಸತಿಯ ಬಿಸು ಸುಯಿಲು ಗಾಳಿಯಳು ಉರಿ ಚಡಾಯಿಸೆ. ಗಾಳಿಯಲ್ಲಿ ಉರಿ ಚಡಾಯಿಸಿದಂದರೆ ಪವಮಾನನಂದನನ್ನ ಪ್ರಭಂಜನ ಸುತನಾಗಿಸಿತು. ಅವನ ಒಳಗಿನ ದ್ವೇಷ ಭುಗಿಲೆದ್ದು ಬಿಟ್ಟಿತು. ದ್ರೌಪದಿ ಆ ಮಹಾಗಾಳಿಗೆ, ಆ ಸುಂಟರ ಗಾಳಿಗೆ ಬೆಂಕಿಯಾಗಿ ಅದರ ಮೇಲೆ ಕೂತ. ಆವಾಗ ಏನು ಹೇಳ್ತಾನೆ? ತರುಣಿ ಸೈರಿಸು ಸೈರಿಸು, ಸಮಾಧಾನ. ಅವನ ವೈರಿಗಳ ಮೇಲೆ ಅವನಿಗೆ ಅತೀವವಾದಂತಹ ಕೋಪ ಬಂತು. ಕೋಪ ಬಂದವನು ಹೇಳ್ತಾನೆ, ನಿನ್ನಯ ಕಣ್ಣಿನಲ್ಲಿ ಇವತ್ತು ಒಂದು ಹನಿ ಕಂಬನಿ ಸುರಿದಿದೆ ಅಂದರೆ ಅದಕ್ಕೆ 1,00,000 ಪಟ್ಟು, ನಿನ್ನ ಒಂದು ಕಂಬನಿಗೆ 1,00,000ದಷ್ಟು ಹಾಗೆಯ ಹೆಂಡಿರ ಕಣ್ಣುಗಳಲ್ಲಿ ನೀರನ್ನು ಸುರಿಸುವ ಹಾಗೆ ಮಾಡ್ತೇನೆ. ನಾನು ಭೀಮ ನಿನ್ನ ಜೊತೆಯಲ್ಲಿದ್ದೇನೆ, ಚಿಂತಿಸಬೇಡ ಅಂತೇಳಿ ಅಭಯವನ್ನು ಕೊಡ್ತಾನೆ. ಆನಂತರ ಯಮಸುತನ ಬಗ್ಗೆ ಮಾತು ಹೇಳ್ತಾನೆ. ಯಮಸುತನ ಹರುವೆಂತುಟೆಂದ ಕ್ರಮಕ್ಕೆ ಮೊಗದಿರು ಹಿದೆನು. ಬಳಿಕಿ ಕಮಲವದನೆ
ಮಾಡಿದಂಥ ಅಣ್ಣ ಧರ್ಮರಾಯನ ಭಾವ ಅದೇನೇ ಇರಲಿ, ಅದು ನನಗೆ ಸಮ್ಮತವಾದದ್ದು ಅಲ್ಲ. ಅದಕ್ಕೆ ಮೂಖದಿರುಹಿದೇನು, ನಾನು ಹಿಮ್ಮುಖನಾಗ್ತೇನೆ, ಅವನ ಜೊತೆಯಲ್ಲಿ ನಾನು ಸೇರ್ಕೊಳ್ಳೋದಿಲ್ಲ. ಇನ್ನು ಬಳಿಕ ಈ ಕಮಲವದನೆಯ ಹರಿಬ ಎನ್ನೋದು ಅವಳಿಗೆ ಕೊಟ್ಟ ಮೇಲೆ, ಅವಳಿಗೆ ಮಾತು ಕೊಟ್ಟ ಮೇಲೆ ಬಾಕಿದ್ದವರಿಗೆಲ್ಲ ತಿಳಿಬೇಕಲ್ಲ. ಅವರಿಗೆ ಹೇಳ್ತಾನೆ, ಈ ಕಮಲವದನೆಯ ಹರಿಬವೆನ್ನೋದು ಪತಿಗಳು ಅನಿಬರಲಿ ಎನಗೆ ಸಂಪ್ರತಿಗಿಲ್ಲವನ. ಅವಳ ಉಳಿದಂತಹ 4 ಜನ ಗಂಡಂದಿರಿದ್ದಾರಲ್ಲ, ಅವರ ಜೊತೆಗೆ ನಾನು ಸೇರ್ಕೊಳ್ಳೋದಿಲ್ಲ, ನಾನು ಬೇರೆ. ಆವಾಗ ಅಲ್ಲಿವರೆಗೆ ಏನಾಗಿತ್ತು, ಭೀಮಸೇನ ಅವರು ಇವರೆಲ್ಲ ಒಟ್ಟಿಗೆ ಇದ್ದರು. ಮತ್ತೆ ಇಲ್ಲಿ ನಾರಿ ಶಕ್ತಿ ಜಾಗೃತವಾಯಿತು. ಅವರೊಟ್ಟಿಗೆ ನಾನಿಲ್ಲ, ಈಗ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ. ಎನಗೆ ಸಂಪ್ರತಿ ಇಲ್ಲ ಮನ ಘನ ಸಮರವೇ ಸರ್ವಾರ್ಥ. ಇನ್ನೇನು ಕಾಡಾಕಾರಿಯಾದಂಥ ಯುದ್ಧವೇ ಇನ್ನು ನನ್ನ ಸಂಪೂರ್ಣ ಸಮರ್ಥವೂ ಕೂಡ ಆಗಿರುವಂಥ ನನ್ನ ಭಾವ ಅದೊಂದೇ. ಕೋಪ ಶ್ರಮಕ್ಕೆ ರಿಪು ರುಧಿರಾಂಬುಪಾನವೇ ವಿಪುಲ ಫಲವೆಂತ. ನನಗೆ ಬಂದಂತಹ ಈ ಕೋಪ ಇದೆ ಅಲ್ಲ, ಆ ಕೋಪ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಇಳಿದು ಹೋಗಬೇಕು ಅಂತೇಳಿ, ಆದರೆ ರಿಪುವಿನ ಕೆಮ್ಮೀರಿನ ಪಾನವೇ ಬೇಕು. ನನ್ನ ಕಣ್ಣುಗಳು ಹೇಗೆ ಕೆಂಪಾಗಿದ್ದಾವೋ, ನನ್ನ ಮನಸ್ಸು ಹೇಗೆ ಕೆಂಪಾಗಿದ್ದಾವೋ, ನನ್ನ ಮನಸ್ಸಿನ ಒಳಗೆ ಯಾವ ರೀತಿಯಲ್ಲಿ ದ್ರೌಪದಿ ಬೆಂಕಿಯನ್ನು ಹಚ್ಚಿದ್ಲೋ, ಆ ಬೆಂಕಿ ಶಮನವಾಗಬೇಕಾದ್ರೆ, ಆ ರೋಷ ಶಮನವಾಗಬೇಕಾದ್ರೆ ರಿಪುವಿನ ಕೆನ್ನೀರನ್ನೇ ಕುಡಿಬೇಕು, ಅವನ ರಕ್ತವನ್ನೇ ಕುಡಿತೇನೆ ನಾನು. ಭೀಮನಾಗಿ ಇದ್ದರೆ ಎದ್ದು ನಿಂತಕ್ಕ ಅದ್ಭುತವಾದಂಥ ಪ್ರಸಂಗ. ಅದರ ಮುಂದೆ ಹೇಳ್ತಾನೆ, ಕೆಡಹಿರಿಪುವನು ಕರುಳ ದಂಡೆಯ ಮುಡಿಸುವೆನು ಮಾನಿನಿಗೆ. ಕೆಡಹಿರಿಪುವನು ಕರುಳ ದಂಡೆಯ ಮುಡಿಸುವೆನು ಮಾನಿನಿಗೆ. ರಘುತವ ಕುಡಿಯಲೆರೆವೆನು ಶಾಕಿನಿಯರಿಗೆ. ತತ್ಸಹೋದರರ ನಡೆದು ಸಂಧಿಯ ಮಾಡಿ ಮುರರಿಪು ಕೊಡಿಸು ಸಾಗೈದೂರನಿವರಿಗೆ. ತಡೆಯದಾನೆರಡೂರ ಕೊಂಬೆನು ಕೌರವೇಂದ್ರನಲ್ಲಿ. ಮತ್ತೆ ಪವಮಾನನಂದನ ಈಗ ಪ್ರಭಂಜನ ಸುತನೇ ಆದ. ಹಿಂದಿನ ಅದೇ ಭಾಷೆಯನ್ನು ಮತ್ತೆ ಇಲ್ಲಿ ಎಲ್ಲ ಋತುವಿನಲ್ಲಿ ಹೇಳ್ತಾನೆ. ಕೆಡಹಿ ರಿಪುವನು ಕರುಳ ದಂಡೆಯ ಮಾಡಿ ಮುಡಿಸುವೆನು ಮಾನಿನಿಗೆ. ರಕುತವ ಕುಡಿಯಲು ಎರೆವೆನು ಶಾಕಿನಿಯರಿಗೆ. ತತ್ಸಹೋದರರ ರಿಪುವಾಗಿರುವವನು ಕೌರವ ಮತ್ತು ಅವನ ತಮ್ಮನಾದ ಅನುಜನಾದಂಥ ದುಶ್ಯಾಸನರ ರಕ್ತವನ್ನು ಕುಡಿತೇನೆ, ಅವನ ಕರುಳು ದಂಡೆಯನ್ನು ಮಾನಿನಿಗೆ ಮುಡಿಸ್ತೇನೆ ಅಂತ ಕೊಟ್ಟಂಥ ಭಾಷೆಯನ್ನು ಮತ್ತೆ ನೆನಪಿಸಿ ಹೇಳ್ತಾನೆ. ಅದರ ಜೊತೆಗೆ ಕೌರವನ ಮೇಲೆ ಇದೆ, ಕೌರವನ ಊರು ಭಂಗ ಮಾಡದೆ ಬಿಡುವುದಿಲ್ಲ, ಅವನ ತೊಡೆ ಮುರಿಯದೆ ಬಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಈಗ ಹೇಳ್ತಾನೆ, ಕೃಷ್ಣನಿಗೆ ಹೇಳ್ತಾನೆ, ಹೋಗು ಅಲ್ಲಿ ಸಂಧಾನವನ್ನೇ ಮಾಡು, ಇವರಿಗೆ ಅಲ್ಲಿಂದ 5 ಊರುಗಳನ್ನು ಕೊಂಡು ಬಾ, ಬೇಡಿ ಬಾ. ನಾನು ಕೌರವನ 2 ಊರುಗಳನ್ನು, 2 ತೊಡೆಗಳನ್ನು ನನಗಾಗಿ ನಾನು ಪಡಿತೀನಿ, ದ್ರೌಪದಿಗಾಗಿ ಪಡಿತೀನಿ, ಕ್ಷಾತ್ರಕ್ಕಾಗಿ ಪಡಿತೀನಿ, ಧರ್ಮಕ್ಕಾಗಿ ಪಡಿತೀನಿ. ನಾನು ಯಾರ ಹಂಗಿಗೂ ಅಲ್ಲ. ಭೀಕರವಾದಂತಹ ಪ್ರತಿಜ್ಞೆಯನ್ನು ಮಾಡಿಬಿಡ್ತಾನೆ ಭೀಮ. ಅಷ್ಟನ್ನು ಕೇಳಿದಂತಹ ಕೃಷ್ಣ ಈಗ ಎಲ್ಲರೂ ದ್ರೌಪದಿಯ ಭಾವದೊಂದಿಗೆ ಬೆರೆತಾಗಿದೆ. ಮತ್ತೆ ಕೇಳ್ತಾನೆ ಧರ್ಮರಾಯನಿಗೆ, ಏನು ಮಾಡಲಿ ಧರ್ಮರಾಜ, ಈಗ ಹೇಳು ನಿನ್ನ ಅಭಿಪ್ರಾಯ. ಆಗ ಅವನು ಹೇಳ್ತಾನೆ, ಸಾಧ್ಯವಾದರೆ ಕೃಷ್ಣ 5 ಗ್ರಾಮಗಳನ್ನೇ ಕೇಳಿಕೊಂಡು ಬಾ.
ನಾವು ಸುಖವಾಗಿ ಇರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಪ್ರಯತ್ನವನ್ನು ಬಿಡಬೇಡ, ಪ್ರಯತ್ನ ಮಾಡು. ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಕೊನೆಗೆ ಸಮರವನ್ನು ನಿಶ್ಚಯಿಸು. ಅದೇ ಪ್ರಥಮ ಆದ್ಯತೆ ಆಗಿರಬಾರ್ದು, ಅದು ಕೊನೆಯ ಆದ್ಯತೆ. ಆದ್ದರಿಂದ ಸಂಗ್ರಾಮವನ್ನೇ ಬಲಿದುತ್ತಾ ಅಂತ ಕೊನೆಗೆ ಹೇಳ್ದ. ಆ ಸಂದರ್ಭದಲ್ಲೂ ಕೂಡ ಹೊರಟಂಥ ಸಂದರ್ಭದಲ್ಲಿ ಮಾನವೀಯಾದಂಥ ದ್ರೌಪದಿ ಒಂದು ಕಾಲಿಗೆರಗಿ, ಕೃಷ್ಣ ಕರುನಾಡು, ನನ್ನ ಮರ್ಯಾದೆ, ನನ್ನ ಮಾನ ಅಪಮಾನ ಎಲ್ಲವೂ ನಿನ್ನ ಕಾಲದಲ್ಲಿದೆ, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳುವಾಗ ಅಪ್ಪ ಅಮ್ಮನ ಸಾಕ್ಷಿಯಾಗಿ ಹೇಳ್ತಾನೆ, ವರ ವಸುದೇವನಂದ್ರಿಗಳ ಆಣೆ, ನನ್ನ ಮಗನ ಆಣೆ, ನನ್ನ ತಾಯಿ ಆಣೆ, ಕೇಳಬಲೆ ನಿನ್ನ ಆಣೆ. ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ, ಒಂದು ವೇಳೆ ಕೌರವರು ಸಂಧಾನಕ್ಕೆ ಒಪ್ಪುತ್ತಾರೆ ಅಂತೇಳಿ ಆದರೂ ಅವರ ಮನಸ್ಸನ್ನು ವಿಕಲ್ಪ ಮಾಡಿಸಿ ನನಗಾಗಿ ನಿನಗಾಗಿ ಸಂಗ್ರಾಮವನ್ನೇ ನಿಶ್ಚಯಿಸಿ ಬರ್ತೇನೆ, ಕೇಳಬಲೆ ಅಂತ ಹೇಳಿ ಅವಳಿಗೆ ಸ್ವಾಂತವನ್ನು ನೀಡಿ ಮುಂದುವರಿತಾನೆ ಕೃಷ್ಣ. ಇಲ್ಲಿಗೆ ನಮ್ಮ ಕಥಾನಕ ಮುಕ್ತಾಯವಾಗುತ್ತೆ. ಇಂದಿನ ದಿನವೇ ಶುಭ ದಿನವೋ, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ದಿನವೇ ಶುಭ ದಿನವೋ, ಇಂದಿನ ಕರಣ ಶುಭ ಕರಣ, ಇಂದು ಪುರಂದರ ವಿಠಲರಾಯನ ಸಂದರುಶನ ಫಲ ಯಮಗಾಯೋ, ಇಂದು ಪುರಂದರ ವಿಠಲರಾಯನ ಸಂದರುಶನ ಫಲ ಯಮಗಾಯೋ. ಪ್ರತಿ ಪರ್ವವೂ ಕೂಡ ರಸೋದಯವೇ. ಕುಮಾರವ್ಯಾಸನ ಕೃಷ್ಣನ ದರ್ಶನದ ಪ್ರತಿಮೆ ಇದು. ಸೂತ್ರಧಾರಿಯೇ ಪಾತ್ರಧಾರಿಯಾದಾಗ ಅವನು ರಸಾಭಾಸವಾದಂತೆ ತಾದಾತ್ಮ್ಯವಾಗಿ ತನ್ನ ಪಾತ್ರವನ್ನು ಹೇಗೆ ನಿರ್ವಹಿಸ್ತಾನೆ ಅನ್ನೋ ದೃಷ್ಟಿನ ನಾವಿಲ್ಲಿ ಕಾಣಬಹುದು. ಅದರಲ್ಲೂ ದ್ರೌಪದಿ, ಅಗ್ನಿಕನ್ಯೆ ದ್ರೌಪದಿ, ಕಾವುದೈ ಸಮಿತಿ, ಈ ಎಲ್ಲ ಸಂಘಟನೆಗಳ ಪರವಾಗಿ ಕೀರ್ತಿಶೇಷ ನಂಜುಂಡೇಶ್ವರ ವೇದಿಕೆ ಮೂಲಕ ಧನ್ಯವಾದಗಳು.